ರಾಜ್ಯದ ಅತಿ ದೊಡ್ಡ ಜೈಲು ಅಂತಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವಂಥ ಸೆಂಟ್ರಲ್ ಜೈಲು. ಆ ಜೈಲಿಗೆ ಒಳಗಡೆ ಹೋದಂತಹ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನುವಂಥ ಆರೋಪ ನಿನ್ನೆಯಿಂದ ರಾಜ್ಯಾದ್ಯಂತ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಅದರಲ್ಲಿ ಉಮೇಶ್ ರೆಡ್ಡಿ ಆಗ್ಬೋದು, ಜೊತೆಗೆ ಚಿನ್ನದ ಸ್ಮಗ್ಲಿಂಗ್ ಮಾಡಿದಂಥ ಒಬ್ಬ ಆರೋಪಿ ಆಗ್ಬೋದು, ಸೇರಿದಂತೆ ನಾನಾ ರೀತಿಯಾದಂಥ ಆರೋಪಿಗಳೇನಿದ್ದರು, ಜೊತೆಗೆ ಜೈಲು ಶಿಕ್ಷೆ ಅನುಭವಿಸ್ತಿರುವಂಥ ಕೈದಿಗಳೇನಿದ್ದರು ಅವರ ಕೈಗಳಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ. ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರುವಂಥದ್ದು ಕೂಡ ಇದೆ. ಪ್ರತಿಯೊಬ್ಬರ ಕೋಣೆಯಲ್ಲಿ ಟಿ ವಿ ಕೂಡ ಸೌಲಭ್ಯವನ್ನು ಕೊಡುವಂಥ ಕೆಲಸ ಆಗಿದೆ. ಇಷ್ಟು ವಿಡಿಯೋಗಳು ನಿನ್ನೆ ಏಕಾಏಕಿ ಕರ್ನಾಟಕದಾದ್ಯಂತ ವೈರಲ್ ಆಗುವಂಥ ಕೆಲಸ ಆಗ್ತಾ ಇದೆ. ಹಾಗಿದ್ರೆ ಜೈಲಿಗೆ ಹೋದವರ ಪ್ರತಿಯೊಬ್ಬ ಆರೋಪಿಗಳಿಗೆ, ಕೈದಿಗಳಿಗೆ ಎಲ್ಲರಿಗೂ ಕೂಡ ರಾಜ್ಯಾತಿಥ್ಯ ಸಿಗುತ್ತಾ? ಜೈಲಿನಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪ್ರಮುಖವಾದಂಥ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಒಳಗಡೆ ಇರುವಂಥ ವ್ಯವಸ್ಥೆ ಏನಾಗಿದೆ? ಹಾಳಾಗಿದೆಯಾ? ಅಥವಾ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಒಳಗಡೆ ಹೋದರೆ ಸಿಗುತ್ತಾ ಎನ್ನುವಂಥ ಪ್ರಶ್ನೆ ಸದ್ಯಕ್ಕೆ ರಾಜ್ಯದ ಜನರಲ್ಲಿ ಮೂಡ್ತಾ ಇರುವಂಥದ್ದು. ಜನರನ್ನು ಕೇಳ್ತಾ ಹೋಗೋಣ, ಜನ ಏನಂತಾರೆ. ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಜನರ ಮೇಲೆ ಹಾಕ್ತಾ ಇರುವಂಥದ್ದು, ಜೈಲಾಧಿಕಾರಿಗಳ ಮೇಲೆ ಹಾಕ್ತಾ ಇರುವಂಥದ್ದು, ಸರ್ಕಾರದ ಮೇಲೆ ಹಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಡಿ ಬಾಸ್ ಎನ್ನುವಂತಹ ವ್ಯಕ್ತಿ, ದರ್ಶನ್ ಎನ್ನುವಂತಹ ಒಬ್ಬ ಆರೋಪಿ ಈಗ ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಅವರು ಆಸೆಗೆ ದಿಂಬು ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಆ ಅಂಗಲಾಚಿ ಬೇಡ್ಕೊಳ್ತಾ ಇದ್ದರೂ ಕೂಡ ಅವರಿಗೆ ಈ ರೀತಿಯಾದಂಥ ಸಣ್ಣ ವ್ಯವಸ್ಥೆ ಮಾಡದಿರುವಂಥ ಜೈಲಾಧಿಕಾರಿಗಳು ಉಗ್ರಗಾಮಿ ಆಗಬಹುದು, ಕೊಲೆ ಆರೋಪಿ ಇರ್ಬೋದು, ರೇಪು ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿ ಮರಣದಂಡನೆಗೆ ಶಿಕ್ಷೆಗೆ ಒಳಗಾಗಿದ್ದಂತಹ ವ್ಯಕ್ತಿಗೂ ಕೂಡ ಮೊಬೈಲ್ ಸಿಕ್ಕಿದೆ ಅಂತಂದರೆ ಎಷ್ಟರ ಮಟ್ಟಿಗೆ ಈ ಒಂದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎನ್ನುವಂಥದ್ದು ಈ ವಿಡಿಯೋಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಈ ಮೂಲಕವಾಗಿ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಚಾರವಾಗಿ ಬಂದಿರುವಂಥದ್ದು. ಹಾಗಾದರೆ ಜನ ಏನಂತಾರೆ ಕೇಳ್ತಾ ಹೋಗೋಣ ಬನ್ನಿ. ಸರ್ ಹೇಳಿ ಸರ್, ಈಗ ಸೆಂಟ್ರಲ್ ಜೈಲಲ್ಲಿ ಒಳಗಡೆ ಹೋದವ್ರಿಗೆ, ಕೈದಿಗಳಿಗೆ, ತಪ್ಪಿತಸ್ಥರಿಗೆ ಎಲ್ರಿಗೂ ಕೂಡ ಮೊಬೈಲು ಟಿ ವಿ ಎಲ್ಲ ಸಿಗ್ತಾ ಇದೆ. ಹಾಗಾದ್ರೆ ಒಳಗೆ ಕಾನೂನು ಏನಾಗ್ತಿದೆ ಅಂತೇಳಿ? ಕಾನೂನು ಸರಿಯಾಗಿಲ್ಲ ಸರ್. ಎಲ್ಲರಿಗೂ ಒಂದೇ ಕಾನೂನು ಇರ್ಬೇಕಿದ್ಮೇಲೆ ನಾವು ನೋಡಿದ್ವಿ ಟಿ ವಿನಾಗ. ಅವರು ಏನು ಆರಾಮಾಗಿ ಟಿ ವಿನಾಗ ಇದು ಮೊಬೈಲ್ ಫೋನ್ನಾಗ ಮಾತಾಡ್ಕೊಂಡು ಅಡುಗೆ ಗಿಡಿಗೆ ಎಲ್ಲ ಅಲ್ಲೇ ಮಾಡ್ಕೊಂತವ್ರೆ ಅಂತಂದರೆ ರಾಜ ವೈಭೋಗ ಐತೆ ಅವ್ರಕ. ದರ್ಶನಕ್ಕೆ ಯಾಕಿಲ್ಲ? ಅಲ್ಲ, ಯಾಕಿಲ್ಲ ಅವನಿಗೂ ಅದೇ ಥರ ಕೊಡ್ಬೋದಲ್ಲ. ಇವ್ರಿಗೆ ಮಾತ್ರ ಸ್ಪೆಷಲ್ ಇದು, ಅವನಿಗೆ ಮಾತ್ರ ಇದೆ ಪಾಪ. ಉಮೇಶ್ ರೆಡ್ಡಿ ಬಗ್ಗೆ ಗೊತ್ತಿರುತ್ತೆ ನಿಮಗೆ? ಹೌದು, 18 ಜನರು ಸಾಯಿಸಿದಾನೆ, ಮರಣದಂಡನೆ ಆಯ್ತು. ಈಗ 30 ವರ್ಷಕ್ಕೆ ಶಿಕ್ಷೆಗೆ ಒಳಪಡಿಸಿದ್ರು. ಆತನ ಕೈಯಲ್ಲಿ ಟಿವಿ ಇದೆ, ಮೊಬೈಲ್ ಇದೆ. ಹೌದು ಸರ್, ನಿಜ. ಅವೆಲ್ಲ ಇರಬಾರ್ದು. ಅದು ಬೇರೆಯವ್ರಿಗೂ ಯಾವ ಥರ ಮಾಡ್ತಾರೆ ಬಡ ಜನಗಳಕ್ಕೆ, ಇವ್ರಿಗೂ ಅದೇ ಥರ ಶಿಕ್ಷೆ ಕೊಡಬೇಕು. ಕಾನೂನು ಒಂದೇ ಥರ ಇರಬೇಕು. ಅದು ಬಿಟ್ಟು ಒಬ್ರಿಗೊಂದು ಅಂತಂದರೆ ಅವನು ಎಷ್ಟೇ ಇದಾಗಿರಲಿ, ಕಾನೂನು ಒಂದೇ ಇರಬೇಕು. ನಮ್ಮ ದೇಶದ ಕಾನೂನು ತುಂಬಾ ಬಲಿಷ್ಠವಾದಂಥದ್ದು. ಆ ಕಾನೂನಿಗೆ ಇವರು ಸರಿಯಾಗಿ ಅದನ್ನ ಕ್ರಮ ತಗೊಂತ ಇಲ್ಲ ಸರ್. ಕ್ರಮ ತಗೊಂತ ಇಲ್ಲ. ಒಬ್ರಿಗೊಂದು ಮಾಡ್ತಾವ್ರೆ. ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಈ ಇಂಡಿಯಾನಾಗ ಇರೋದೇ ಈ ಪ್ರಾಬ್ಲಮ್. ಹಂಗಾಗಿ ಕಾನೂನು ಸರಿಯಾಗಿ ಇದು ಮಾಡ್ಕೊಂತ ಇಲ್ಲ ಸರ್. ಜನಕ್ಕೆ ಎಲ್ಲೇ ಹೋದ್ರು ಕೂಡ ದುಡ್ಡೊಂದು ಇದ್ರೆ ಸಾಕು. ಇವಾಗ ಇದೇ ಸಾಕಲ್ಲ ಸರ್. ನೋಡಿದ್ರೆ ದುಡ್ಡಿದ್ರೆ ಒಂಥರ, ದುಡ್ಡಿಲ್ದವ್ರದ್ದು ಒಂಥರ ಅಂತ ಕ್ಲೀನ್ ಆಗಿ ಗೊತ್ತಾಗ್ತದೆ. ಒಂದು ದಿನ 500 ರೂಪಾಯಿ ಸಂಪಾದನೆ ಮಾಡಕ್ಕೆ ಪರದಾಡ್ತೀರಾ. ಅದೇ 500 ರೂಪಾಯಿ ಅಲ್ಲಿ ಖರ್ಚು ಮಾಡಿದ್ರೆ ಏನ್ ಬೇಕಾದ್ರೂ ಸಿಗ್ತದೆ. ಈಗ ಅದೇ ಆಗಿರೋದು ಅಲ್ಲಿ ಜೈಲೊಳಗಡೆ. ಇವಾಗ ಅವನಕ ಒಳ್ಳೆ ಆರಾಮಾಗಿ ಮನೆಗಿದ್ದಂಗೆ ಅವನೇ ಎಲ್ಲ ದುಡ್ಡಿನಿಂದ ನಡೀತಾ ಇದೆ. ಉಗ್ರಗಾಮಿಗಳು ಅವ್ರ ಕೈ ಮೊಬೈಲ್ ಸಿಕ್ಕರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಎಲ್ಲಿಂದ ಎಲ್ಕೋ ಲಿಂಕ್ ಇರ್ತದಲ್ಲ, ಮಾಡ್ಬೋದಲ್ಲ. ಮೊಬೈಲು ಅವೆಲ್ಲ ಕೊಡಬಾರ್ದು. ಯಾಕೆ ಕೊಡಬೇಕು? ಅದಕ್ಕೆ ಕಾನೂನು ಬಿಗಿ ಬಂದೋಬಸ್ತ್ ಇರ್ಬೇಕು ಸರ್. ಏನಿಲ್ಲ, ಫಸ್ಟ್ ಆಫ್ ಆಲ್ ಈ ತರ ಮಾಡೋದ್ರಿಂದ ಕಾನೂನು ಮಾಡಿ ಪ್ರಯೋಜನ. ಕಾನೂನೇ ಮಾಡ್ಬೇಡ್ರಿ. ಇಷ್ಟೆಲ್ಲ ಈ ವಿಧಾನಸೌಧದಲ್ಲಿ ಮಾಡ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರೆ. ಕಾನೂನುಗಳನ್ನ ಮಾಡಿ ಅದನ್ನ ರಕ್ಷಣೆ ಮಾಡಕ್ ಆಗಿಲ್ಲ ಅಂದ್ರೆ ಕಾನೂನುಗಳನ್ನ ಯಾಕೆ ಮಾಡ್ತಾರೆ? ಅದನ್ನು ಕಾನೂನು ರಕ್ಷಣೆ ಮಾಡಕ್ಕೆ ಅದಕ್ಕೊಂದು ಪೊಲೀಸ್ ಟ್ರೂಪು, ಅದಕ್ಕೊಂದು ಎಲ್ಲ ಇದೆ. ಇಷ್ಟೊಂದು ಜನ ಇರುವುದು ಅದಕ್ಕೆ. DIG, IGP ಎಲ್ಲರೂ ಇರ್ತಾರೆ. ಎಲ್ಲರೂ ಅವ್ರ ಗಮನಕ್ಕೆ ಬಂದಿರಲ್ವೇ? ಈಗ ಏನೇನ್ ನಡೀತದೆ ಅನ್ನೋದು ಯಾರಿಗೂ ಹಿರಿಯರಿಗೆ ಬಂದಿರೋದಿಲ್ವಾ? ಹೋಗಿರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಯಾರಿಗೂ ದೊಡ್ಡವರಿಗೆ ಗೊತ್ತಿರಲ್ವಾ? ಅಧಿಕಾರಿಗಳಿಗೆ ಗೊತ್ತಿರಲ್ವೇ?
ಗೊತ್ತಿದ್ದು ಮಾಡ್ತಾರಂದ್ರೆ ಏನರ್ಥ? ಇವಾಗ ಗೊತ್ತಿದ್ದು ಮಾಡ್ತಾರಂದ್ರೆ ಏನರ್ಥ? ಇದು ನಾವು ಸಾರ್ವಜನಿಕರು ಹೋದ್ರೆ ನಮ್ಗೆಲ್ಲ ರೂಲ್ಸ್ ಹೇಳ್ತಾರೆ, ಇದ್ ತಗೊಂಬ ಅದ್ ತಗೊಂಬ, ಇದ್ ಮಾಡಿದ್ರೆ ಬಿಡ್ತೀವಿ, ಹಂಗ್ ಮಾಡಿದ್ರೆ ಮಾಡ್ತೀವಿ ಅಂತ. ಒಂದು ಸಣ್ಣದ್ ಬರೇ ಪಾಸ್ಪೋರ್ಟ್ ವೆರಿಫಿಕೇಶನ್ ಹೋದ್ರೆ 10 ಕ್ವಶನ್ಸ್ ಕೇಳ್ತಾರೆ, ಬರ್ತಾರೆ. ಎಲ್ಲ ಕೇಳಿ, ಪರವಾಗಿಲ್ಲ, ಅದೆಲ್ಲ ರೂಲ್ಸ್ ಯಾಕಂದ್ರೆ ರೂಲ್ಸ್ ಪ್ರಕಾರ ಅದೇ ರೂಲ್ಸ್. ಈಗ ಒಬ್ಬರಿಗೆ ಒಂಥರ ಇನ್ನೊಬ್ರಿಗೆ ಒಂದ್ಸರ ಏಕೆ? ಇನ್ಫ್ಲೂಯೆನ್ಸ್ ಇದ್ರೆ ನಾನು ಹೆಂಗಾರು ಬದುಕ್ಬೋದಾ? ದುಡ್ಡು ಇನ್ಫ್ಲೂಯೆನ್ಸ್ ಎರಡು ಇದ್ರೆ ಆಗತ್ತಾ? ದುಡ್ಡು ಅಂದ್ರೆ ದುಡ್ಡು ಇಲ್ದವನು, ಈಗ ನಮ್ಮಂತವ್ರು ವಯಸ್ಸಾದವರು, ಸೀನಿಯರ್ ಸಿಟಿಸನ್ಸ್, ನಮ್ಗೆ ಏನ್ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ನಾವ್ ಯಾರಿಗೆ ಹೋಗ್ಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ತಾನೆ? ನಾವೆಲ್ಲಿ ಹೋಗ್ತೀವಿ? ಅವಾಗ ನಮ್ಗೊಂದು ಕಾನೂನ, ನಮ್ಮ ಹತ್ರ ದುಡ್ಡು ಇಲ್ಲಪ್ಪ, ನಾವೆಲ್ಲಿ ಹೋಗ್ಬೇಕು? ಯಾರನ್ನ ಕೇಳ್ಬೇಕು? ಅದ್ ಕೇಳ್ರಿ, ಯಾರಿಗಾರ ಹೋಗಿ ನಾವು ಇವಾಗ ಆದ್ರೆ ಮಿನಿಸ್ಟ್ರಿ ಬಿಟ್ಟಿದ್ರೆ ನೋಡ್ರಿ ಅದೇನಾಗತ್ತೆ ಅಷ್ಟೇ ಹೊರತು ಮುಂದೆ ಏನಾಯ್ತು ಯಾರು ಕೇಳ್ತಾರೆ? ಇವಾಗ ಎಷ್ಟೋ ಜನ ಪೊಲೀಸರು ಅದಕ್ಕೆ ಕಾನೂನು ಎಲ್ರಿಗೂ ಸಮ. ಓಕೆ, ಯಾರು ಬೈದ್ರು ನಾವು ಮಾಡ್ಬೇಕು, ಇಲ್ಲ ಹಂಗೆ ಮಾಡ್ಬೇಕು ಅಂತಿಲ್ಲ. ರೂಲ್ಸೇ ಆಗದೆ ಆ ಕಸ ಚೆಲ್ಬಾರ್ದು. ನಾನಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ನಮ್ಮ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಕಾನ್ಸ್ಟಿಟ್ಯೂಷನ್ ಸಿಕ್ದವರೆಲ್ಲ ಈ ರೀತಿಯಾದಂತ ಅನ್ಯಾಯ ಮಾಡ್ಕೊಳ್ತಾ ಹೋದ್ರೆ ಮುಂದಿನ ಜನರೇಷನ್ಗೆ ಏನ್ ಸರ್ ಸಂದೇಶ? ಚೇಂಜ್ ಮಾಡ್ಕೊಂಡು ಹೋಗೋದು ಹೆಂಗೆ? ತಮ್ಮ ಅನುಕೂಲಕ್ಕೋಸ್ಕರ, ಸ್ವಂತ ಯಾರು ಆಡಳಿತ ಮಾಡ್ತಿರ್ತಾರೆ ಅವ್ರ ಅನುಕೂಲಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇಷ್ಟು ದಿವಸ ಆಯ್ತು, 14 ವರ್ಷ, 10 ವರ್ಷ, 15 ವರ್ಷ ಆಯ್ತು, ಎಲ್ಲಿ ಚೇಂಜ್ ಆಗಿಲ್ವಲ್ಲ ಕಾನೂನು? ಎಲ್ಲಿ ಚೇಂಜ್ ಆಯ್ತು? ಎಲ್ಲಿ ಒಂದರ ಅಮೆಂಡ್ಮೆಂಟ್ ಆಯ್ತಾ? ಇಲ್ಲ, ಏನು ಆಗಿಲ್ಲ. ಇರೋ ಕಾನೂನನ್ನೇ ನಡ್ಸ್ಕೊಂಡು ಹೋದ್ರೆ ಬೇಕಾದಷ್ಟು ಇದೆ, ಅದರಲ್ಲೇ ಇದೆ. ಇವಾಗ ಅದನ್ನೇ ಹೇಳಿದ್ವಿ, ಈ RSS ಬಗ್ಗೆ ಹೇಳಿಲ್ವಾ? ಇರೋ ಕಾನೂನಿನ ಮತ್ತೊಂದು ಯಾಕೆ ಆದೇಶ? ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಹೇಳಿಲ್ವೇ? ಇರೋ ಆದೇಶನ ಪಾಲಿಸ್ಕೊಂಡು ಹೋದ್ರೆ ಹೆಂಗಾರ ಜನಕ್ಕೆ ತೊಂದರೆ ಆಗ್ಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಅದನ್ನ ನೋಡ್ಕೊಂಡು ಹೋಗ್ರಿ. ಅಲ್ಲಿರುವಂತಹ ಅಧಿಕಾರಿಗಳಿಗೆ ಸಣ್ಣ ಕಿಂಚಿತ್ತು ಒಂದು ಯೋಚನೆ ಬರಲ್ವಾ ಸರ್? ಉಗ್ರಗಾಮಿಗಳ ಕೈಲಿ ಮೊಬೈಲ್ ಕೊಟ್ರೆ ಅವ್ರು ಏನೆಲ್ಲ ಮಾತಾಡ್ಬೋದು, ಏನೆಲ್ಲ ಪ್ಲಾನ್ ಮಾಡ್ಕೋಬಹುದು ಸರ್? ಅದ್ರ ವಿವೇಚನೆ, ಅದ್ರ ವಿವೇಕ ಇದ್ರೆ ಜನಕ್ಕೆ ಇದೆಲ್ಲ ಆಗೋದಿಲ್ವಲ್ಲ. ಈಗ ಅವ್ರಿಗೆ ಏನ್ ಮುಖ್ಯ? ಈಗ 5,000 ರೂಪಾಯಿ ಬಲಿ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿ ನೀವ್ ಅನ್ಕೊಂಡಿದೀರಿ ಅಷ್ಟಕ್ಕೆ ಯಾರು ಬಲಿ ಆಗಲ್ಲ. ಅದ್ ಈ ಜನಸಾಮಾನ್ಯ ರೋಡ್ದಲ್ಲಿ ಇಲ್ಲಿ ಅಂಗಡಿ ಟೌನ್ ಅಷ್ಟು ಗಳಿಸ್ತಾನೆ. ನೀವ್ ಹೇಳೋದು ಅದ್ ಅಮೌಂಟ್ ಅಲ್ಲ, ದುಡ್ಡು ಯಾವ ಲೆಕ್ಕದಲ್ಲಿ ಇರ್ತದೆ ನಿಮ್ಗೆ ಗೊತ್ತು, ನಮ್ಗೆ ಗೊತ್ತು. ಜನಕ್ಕೆ ನಾವು ಮಾತಾಡಕ್ ಆಗಲ್ಲ, ನಾವು ಜನಸಾಮಾನ್ಯರು. ನಾಳೆ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಹಿಡಿತಾರೆ. ಯಾವ್ದಕ್ ಬೇಕು ಅಲ್ವಾ? ಇವಾಗ ಜನಾನು ಇಷ್ಟು ಗುಂಡಿ ಮುಚ್ಚಬೇಕು, ಗುಂಡಿ ಮುಚ್ಚಕ್ ಆಗಿಲ್ಲ, ರೋಡ್ ಇಲ್ಲ, ಅದು ಬರೇ ಗುಂಡಿ ಮುಚ್ಚಕ್ಕೆ ಸಾವಾಯ್ತು. ಅದು ಕಾನೂನು ಇದೆ ಎಲ್ಲೋ. 5 IAS ಆಫೀಸರ್ಸ್ ಇದಾರೆ, ಅವ್ರು ಮೇಂಟೈನ್ ಮಾಡ್ತಾ ಇದಾರೆ. ಇನ್ನೂ ಅದು ಟಾರ್ಗೆಟ್ ಕೊಡೋರು ಯಾರು? ಈ ದಿವಸದಲ್ಲಿ ಮುಗಿಸಕ್ಕಾಗಲ್ಲ. ಯಾಕೆ ಮುಗಿಸಕ್ಕಾಗಲ್ಲ? ಇನ್ನು ದುಡ್ಡಿದೆ, ಮಾಡ್ರಿ. ಸಾಯೋರು ನಾವ್ ತಾನೆ. ಇದು ಬೆಂಗಳೂರು, ಅದು ಏನೋ ಗುಂಡಿ ಮುಚ್ಚೋದು. ಫುಲ್ ಟಾರ್ ಹಾಕಿದ್ರೆ ಇನ್ನು ಎಷ್ಟು ದಿವಸ ತಗೋತಾರೆ? ಫುಲ್ ಟಾರ್ ಹಾಕ್ಬೇಕು, ಅದ ಹಾಕಕ್ಕಾಗಲ್ಲ. ಬರೀ ಗುಂಡಿ ಮುಚ್ಚಕ್ಕೆ ಎಷ್ಟು ತ್ರಾಸು. ಈಗ ಹಿಂಗ್ ಹೋಗ್ರಿ, ಇನ್ನೊಂದು 2-3 ತಿಂಗಳಿಗೆ ಮಳೆ ಬರ್ತದೆ, ಮತ್ತೆ ಅದೇ ರಾಮಾಯಣ. ಹಂಗೆ ಏನು ಪ್ರಯೋಜನ ಇಲ್ಲ. ಈ ಕಾನೂನು ಮಾಡಿರೋದು ಕಾನೂನಿಗೆ ಯಾರು ಟಾರ್ ಹಾಕ್ತಾನೆ ಅವನು 2 ವರ್ಷ ಮೇಂಟೆನೆನ್ಸ್. ನಿಂದು ಏನಾರ ಹೆಚ್ಚು ಕಡಿಮೆ ನೀನ್ ಜವಾಬ್ದಾರಿ. ಒಂದ್ ಏನ್ರ ಅಕೌಂಟಬಿಲಿಟಿ ಹೇಳಿದ್ರಲ್ಲ ಅವರು, ಹಂಗ ಅಕೌಂಟಬಿಲಿಟಿ ಇರ್ಬೇಕು. ಯಾರೊಂದು ಜವಾಬ್ದಾರಿ ತಗೋಬೇಕು. ಒಬ್ರು ಯಾರು ತಗೊಂಡ್ರು ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು. ಮೊಬೈಲ್ ಬರುತ್ತೆ, ಹೊರಗಡೆ ಲಾನ್ ಅಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾರೆ, ಹಾಲ್ಟಿ ಹೊಡಿತಾರೆ ಅಂತಂದ್ರೆ ಅದನ್ನೇ SIT ಮಾಡ್ಬೇಕು. ಅದಕ್ಕೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ವಾ? ಅದು ಮೇಲಿನವ್ರ ಪರ್ಮಿಷನ್ ಇಲ್ಲದೆ ಬರುತ್ತಾ ಅದು? ಮತ್ತೆ ಅಕೌಂಟಬಿಲಿಟಿ ಇರಬೇಕು. ಅಕೌಂಟಬಿಲಿಟಿ ಯಾರಿಗೂ ಇಲ್ಲ ಸರ್. ಜೈಲಿಗೆ ಸಂಬಂಧಪಟ್ಟಾಗೆ ಮುಖ್ಯ ಅಧಿಕಾರಿ ಉಮಾಶಂಕರ್ ಅವರು ನೇತೃತ್ವ ವಹಿಸಿಕೊಂಡಿದ್ದಾರೆ. ಯಾರೇ ಆಗಿರ್ಲಿ ಸರ್, ಯಾರೇ ಆಗಿರ್ಲಿ, ಇದು ಅವರಷ್ಟು ಸರಿಯಾಗಿ ಎಂಜಾಯ್ ಮಾಡುವಷ್ಟು ಫೆಸಿಲಿಟಿ ಕೊಡಿಸ್ಕೊಳ್ತಾರಂದ್ರೆ ಎಲ್ಲಿವರೆಗೂ ಕಾಂಟ್ಯಾಕ್ಟ್ ಇರುತ್ತೆ ನೋಡಿ. ಎಲ್ಲ ಇರುತ್ತೆ. ಎಲ್ಲಿಂದ ಬರ್ತದ? ಯಾರೋ ಹೇಳಿದಿರ್ತಾನೆ ಕೊಡೋರು. ಅಲ್ಲ, ಇದ್ರ ಹೆಂಗಿದೆ, ಜನಗಳಿಗೆ ಭಯ ಇಲ್ಲ. ಇದೇನೇ ಹೇಳಿ, ಭಯ ಇಲ್ಲ, ಅಕೌಂಟಬಿಲಿಟಿ ಇಲ್ಲ. ರೋಡ್ ಮುಚ್ಚೋದು ಎಷ್ಟು ಪೂರಾ ಟಿವಿಯಲ್ಲಿ ಬರೀ ಅದೇ ಕವರೇಜ್ ಬರುತ್ತೆ. ರೋಡ್ ಮುಚ್ಚಕ್ಕೆ 1000 ಕೋಟಿ ಇಟ್ಲೆ ಇದು ಪ್ರತಿಯೊಂದು ಬಜೆಟ್ ಅಲ್ಲಿ ನೋಡ್ತೇವೆ. ಎಲ್ಲಿದೆ 1000 ಕೋಟಿ ಅಂದ್ರೆ ಏನದು? ಸುಮ್ಮನೆನಾ? ಎಲ್ಲೋ ಅವಾಗ ಓದಿದ್ ನೆನಪು. ಈ MP ಗಳಿಗೆಲ್ಲ ಫಂಡ್ ಬರುತ್ತಲ್ಲ, 2 ಕೋಟಿ ರೂಪಾಯಿ ಫಂಡ್ ಇರುತ್ತೆ, ಪ್ರತಿಯೊಬ್ಬ MP ಇರುತ್ತೆ. ನಾವು ವಾಜಪೇಯಿ ಅವರು ಒಂದ್ಸರಿ ಹೇಳಿದ್ರು, 2 ಕೋಟಿ ರೂಪಾಯಿ ಎಷ್ಟು ಕೆಲಸ ಮಾಡೋದು ನನಗೆ ಇವತ್ತು ಗೊತ್ತಾಯ್ತು ಅಂತ ಹೇಳಿದ್ರು. ಲಕ್ನೋಲ್ಲಿ ಗೆದ್ದಾಗ ಎಷ್ಟು ಕೆಲಸ ಮಾಡಿಸ್ಬೋದು ಅಂತ. ಇಲ್ಲಿ ಕೋಟಿಗಳಿಗೆ ಏನು ಲೆಕ್ಕನಿಲ್ಲ. ನಮ್ಮ ದೇಶದಲ್ಲಿ ನೋಡಿ, ಕಾನೂನು ಇದೆ, ಕಾನೂನು ಪಾಲನೆ ಅಂತೂ ಇಲ್ಲೇ ಇಲ್ಲ. ಆಮೇಲೆ ಅಕೌಂಟಬಿಲಿಟಿ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಅಕೌಂಟಬಿಲಿಟಿ ಇಲ್ಲ. ಈ ತರ ಮಾಡಿದ್ರೆ ಹೆಸರು ಶಿಕ್ಷೆ ಆಗುತ್ತೆ. ಇದು ಕೋರ್ಟ್ವರೆಗೂ ಬರುತ್ತೆ. ಇದು
ಯಾಕಂದ್ರೆ ಇವ್ರು ಕೊಡೋ ಜಜ್ಮೆಂಟು 25 ವರ್ಷ 50 ವರ್ಷ ಆದ್ಮೇಲೆ ಯಾವುದೋ ಒಂದು 500 ರೂಪಾಯಿ ಕೇಸ್ಗೆ ಅವ್ನು ಒಂದು ತಿಂಗಳು ಶಿಕ್ಷೆ ಕೊಟ್ಟೆ ದೊಡ್ಡವ್ರು ಪಾರಾಗ್ಬಿಡ್ತಾರೆ. ಅದೇ ದೊಡ್ಡದವರು ದೇ ಕ್ಯಾನ್ ಪ್ಲೇ ವಿತ್ ದ ಲಾ. ಇದ್ಯಾಕಾಗುತ್ತೆ ಇದು? ಗೌರ್ಮೆಂಟ್ ಸರ್ವಿಸ್ಗೆ ಹೆದರಿಕೆನೇ ಇಲ್ಲ, ಭಯನೇ ಇಲ್ಲ ಅವ್ರಿಗೆ. ಹಿಂಗೆ ಮಾಡಿದ್ರೆ ಏನಾಗುತ್ತೆ ಭಾಳ ಅಂದ್ರೆ, ಈಗ ಜೈಲಾಧಿಕಾರಿಗಳಿಗೆ ಒಂದು ನೋಟಿಸ್ ಕೊಡ್ಬೋದು, ಒಂದು ಸಸ್ಪೆಂಡ್ ಮಾಡ್ಬೋದು ಅಷ್ಟೇ. ತನಿಖೆ ಮಾಡ್ರಿ, ತನಿಖೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಸಾವಿರಾರು ತನಿಖೆಗಳು ಗುಡಿಯಲ್ಲಿ ಬಿದ್ದಿದಾವ. ಒಂದು ತಿಂಗಳಾದ್ಮೇಲೆ ಯಾರಿಗೂ ಏನೂ ಗೊತ್ತಿರಲ್ಲ. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೇಕು ಸರ್ ಇವ್ರನ್ನ. ಎಲ್ಲ ಗೌರ್ಮೆಂಟ್ ಫೆಸಿಲಿಟಿ ತಗೊಂಡು ಇಮಿಡಿಯೇಟ್ಲಿ ಅವ್ರ ಕೆಲಸನ ಡಿಸ್ಮಿಸ್ ಮಾಡಬೇಕು. ಈಗ ದರ್ಶನ್ ಅವ್ರಿಗೆ ಆ ಫೆಸಿಲಿಟಿ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳೋವರೆಗೂ ಬಂತಾ ಇದು. ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಅಲ್ಲ, ಈ ತರ ಅವ್ರಿಗೆಲ್ಲ ಸೌಕರ್ಯ ಕೊಡ್ತಾರೆ ಅಂತ ತಿಳ್ಕೊಂಡು ಕಂಪ್ಲೇಂಟ್ ಮಾಡಿ ಸುಪ್ರೀಂ ಕೋರ್ಟ್ ಹೇಳ್ತು ತಪ್ಪು ಕೊಡಬೇಡಿ ಅಂತ. ಅಲ್ಲಿ ಅವ್ರಿಗೆ ಯಾಕೆ ಹೋಗುತ್ತೆ ಇದು? ಇಲ್ಲಿರೋರು ಕಾನೂನು ಪಾಲನೆ ಮಾಡಿದ್ರೆ ಭಯ ಇಲ್ಲ ಸರ್. ಮತ್ತೆ ಈಗ ತಪ್ಪುಗೆ ಶಿಕ್ಷೆ ಉಂಟು, ತಪ್ಪು ಮಾಡಿದವ್ರಿಗೆ ಶಿಕ್ಷೆನೇ. ದೇಶದ್ರೋಹಿಗಳಿಗೆ ಶಿಕ್ಷೆ ಅತಿಯಾಗಿ ಕೊಡಬೇಕು. ಈಗ ಅಕಸ್ಮಾತಾಗಿ ಸಣ್ಣ ಪುಟ್ಟ ಆಗಿರುತ್ತೆ, ನಮ್ಮ ದರ್ಶನ ಅಂತ ಅವ್ರಿಗೆ ಸ್ವಲ್ಪ ಆಗಿದೆ ಅಂದರೆ ಅವ್ರಿಗೆ ನಾವು ಮನ್ನಾ ಮಾಡಿ ಅವ್ರಿಗೇನು ಮಾಡಬೇಕೋ ಮಾಡ್ಬೋದು. ಅದೇನು ಅವರು ಆಚೆ ಬಂದರೆ ಅವರಿಂದ ಒಂದು ಅಷ್ಟು ಜನ ಬದುಕ್ತಾರೆ. ಅವರಿಂದ ಇನ್ನೂ ಫಿಲಮ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥ ದುಡ್ಡು ಮಾಡ್ಕೊಳ್ತಾರೆ, ಸಂಪಾದನೆ ಮಾಡೋರು ಮಾಡ್ಕೊಳ್ತಾರೆ. ಬಡವರು ಬದುಕ್ತಾರೆ, ಶ್ರೀಮಂತರು ಬದುಕ್ತಾರೆ, ದುಡ್ಡು ಹಾಕ್ದವರು ಬದುಕ್ತಾರೆ. ಎಲ್ಲರೂ ಚೆನ್ನಾಗಿರ್ಬೋದು. ಒಂದು ಸಲ ನಾವು ಅವ್ರಿಗೆ ನಾವು ಕೊಡಬೇಕು, ನಾವು ಮಾನ್ಯತೆ ಕೊಡಬೇಕು. ತಪ್ಪು ಮಾಡಿದವರಿಗೆ ಅವರಿಗೆ ನಾವು ಅದಕ್ಕೆ ಏನು ಕೊಡಬೇಕೋ ಸಣ್ಣದಾಗಿ ಶಿಕ್ಷೆ ಮಾಡಿ ಆಚೆ ಬಿಟ್ಟು ಅವ್ರನ್ನ ಮತ್ತೆ ಇಂಡಸ್ಟ್ರಿಗೆ ಕರ್ಕೋಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಸೆಂಟ್ರಲ್ ಜೈಲ್ ದುಡ್ಡು ಕೊಟ್ರೆ ಏನ್ ಬೇಕಾದ್ರೆ ನಡೀತೆ ಅಂದ್ಬಿಟ್ಟು ನಿನ್ನೆ ಎಲ್ಲ ಒಂದಷ್ಟು ವಿಡಿಯೋಗಳು ಓಡಾಡ್ತಾ ಇದೆ ಸರ್, ನೋಡಿರ್ಬೋದು ನೀವು ಕೂಡ. ಮಾಡ್ತಿರೋದು ತಪ್ಪು ಅನ್ಸಲ್ವಾ? ಮುಂದಿನ ಜನರೇಷನ್ 100ಕ್ಕೆ 100 ತಪ್ಪದು. ಅವೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು, ಮಾಡಕ್ಕೆ ಬಿಡ್ಲೂಬಾರ್ದು ಅದನ್ನು. ಇದು ಏನಾಗುತ್ತೆ ಅಂದರೆ, ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ನಾನು ಇಲ್ಲಿದ್ಕೊಂಡೇ ನಾನು ಎಲ್ಲನೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿದೆ. ಅದನ್ನೆಲ್ಲ ಕಟ್ ಮಾಡಿ ಸರ್ಕಾರ ಬಂದು ಅದಕ್ಕೆ ಕಾನೂನುಬದ್ಧವಾಗಿ ಶಿಸ್ತಿಂದ ಅದನ್ನು ಕ್ರಮ ತಗೊಂಡು ಸರಿ ಮಾಡಬೇಕು. ಅಲ್ಲಿ ಸೆಂಟ್ರಲ್ ಜೈಲಲ್ಲಿ ಉಗ್ರಗಾಮಿಗಳು ಅಂತೇಳಿ ಒಬ್ರು ಶಂಕಿತ ಉಗ್ರಗಾಮಿ ಇದ್ದಾನೆ, ಮತ್ತೊಬ್ಬ ಉಗ್ರಗಾಮಿ ಇದ್ದಾರೆ. ಅವರಲ್ಲಿ ವಿಡಿಯೋ ಕಾಲ್ ಮಾಡುವಂಥದ್ದು ಕೆಲಸ ಆಗ್ತಾ ಇದೆ, ಮೊಬೈಲಲ್ಲಿ ಮಾತಾಡುವಂಥ ಪ್ರಕ್ರಿಯೆ ಆಗ್ತಾ ಇದೆ. ಏನೆಲ್ಲ ಆಗ್ಬೋದು ಸರ್ ಅವ್ರ ಕೈಯಲ್ಲಿ ಒಂದು ಮೊಬೈಲ್ ಹೋದ್ರೆ? ಅದೇ ಹೇಳ್ತೀನಲ್ಲ, ಏನು ಬೇಕಾದ್ರೂ ಆಗುತ್ತೆ. ಅದು ಒಳ್ಳೆಯವರೇ ಸಾಯೋದಾದ್ರೆ ಅವರಿಂದ, ಕೆಟ್ಟವ್ರು ಸಾಯಲ್ಲ. ಕೆಟ್ಟವರು ಬದುಕ್ತಾರೆ, ಒಳ್ಳೆಯವರಿಗೆ ತೊಂದರೆ ಆಗೋದು ಅವರಿಂದ ಆಗೋದೇ ಒಳ್ಳೆಯವರಿಗೆ ತೊಂದರೆ ಆಗ್ತಾ ಇರೋದು. ಅದನ್ನೆಲ್ಲ ಸರ್ಕಾರ ಅದನ್ನು ಸ್ಟ್ರಿಕ್ಟಾಗಿ ತಗೊಂಡು ಅದನ್ನು ಮಾಡಬೇಕು, ಕಾನೂನು ಮಾಡಬೇಕು. ಜೈಲಲ್ಲಿ ಇರೋರ್ಗೆ ಇಷ್ಟೆಲ್ಲ ಸಿಗ್ತಾ ಇದೆ, ಒಳಗಡೆ ಇರೋರ್ಗೆ ಯಾಕೆ ಸಿಗ್ತಾ ಇಲ್ಲ? ಅವ್ರು ತಪ್ಪು ಮಾಡಿದ್ದಾರೆ ಗೊತ್ತು, ಜಗತ್ಗೆ ಎಲ್ಲರಿಗೂ ಗೊತ್ತು. ಯಾರು ಮಾಡಬಾರದು ತಪ್ಪು ಮಾಡಿಲ್ಲ, ಅವ್ರು ಮಾಡಿದ್ರೆ ಅದು ಅವ್ರಿಗೆ ಇವಾಗ ಬುದ್ಧಿ ಕಲಿಬೇಕು ಅಂತಿದ್ದಾರೆ. ಬಟ್ ಹಿಡ್ಕೊಂಡೋಗಿ ಈ ಥರ ಮಾಡ್ತಾ ಇರೋದು ಅನ್ಯಾಯ ಸರ್. ಯಾರೇ ಆದ್ರೂ ಅಷ್ಟೇ, ಇವಾಗ ಅವ್ರಿಗೆ ಏನೋ ಪ್ರಾಬ್ಲಮ್ ಇರುತ್ತೆ. ಇವಾಗ ಜೈಲಲ್ಲಿ ಒಂದ್ಮೇಲೆ ಎಲ್ಲಾನು ಒಂದೇ ಥರ ನೋಡಬೇಕು. ಅವ್ರನ್ನೊಂಥರ ನೋಡೋದು, ಇವ್ರನ್ನೊಂಥರ ನೋಡಿದ್ರೆ ಏನು ಸಿಗುತ್ತೆ? ಆ ಥರ ಮಾಡಬಾರ್ದು. ಇವಾಗ ಒಳಗಡೆ ಇರೋರಿಗೆಲ್ಲ ಆ ಥರ ಇದೆ ಅಂದಮೇಲೆ ಈ ಒಳಗಡೆ ಇರೋ ಅವ್ರಿಗೆ ಯಾಕಿಲ್ಲ ಹೇಳೋದಿದೆ. ನಾನು ಅವ್ರಿಗೆ ಯಾಕಿಲ್ಲ ಇವಾಗ ಆ ಕಾನೂನು ಮಾಡ್ತಾರ ತಪ್ಪು. ಇವಾಗ ನಾನು ಹೇಳೋದೇನು, ಇವಾಗೆಲ್ಲ ಒಂದೇ ಮನುಷ್ಯ ಅಂತ ಎಲ್ಲಾರ್ಗು ಒಂದೇ ತರ ನೋಡ್ಬೇಕಲ್ವಾ? ಕಾನೂನೇ ಆಗಿರ್ಬೋದು, ಬೇರೆ ಆಗಿರ್ಬೋದು. ಬೇರೆ ದೃಷ್ಟಿಲಿ ಏನಕ್ಕೆ ನೋಡ್ತೀರಾ? ಆಗ್ಬೋದು. ಇವಾಗ ಬೇರೆ ದೃಷ್ಟಿಲಿ ಏನಕ್ಕೆ ನೋಡ್ಬೇಕು ನಾವು? ಇವಾಗ ಮನುಷ್ಯ ಅಂದ್ಮೇಲೆ ಮನುಷ್ಯನೇ ಆಗ್ಬೇಕು. ಒಂದೇ ಕಷ್ಟ ಆಗ್ಲಿ, ಒಂದ್ ಸುಖ ಆಗ್ಲಿ, ಒಂದ್ ಏನೇ ಆಗ್ಲಿ, ಆ ತರ ಇದ್ದಾಗ ಅವ್ರಿಗೆ ಒಳಗಡೆ ಇರೋನ್ನ ಅವ್ರು ನೋಡ್ಬೇಕು. ಅವರು ಇಷ್ಟೊಂದು ಅನುಭವಿಸ್ತಾ ಇದಾರೆ ಅಂದ್ರೆ ಆ ಪರಿಸ್ಥಿತಿ ಅವ್ರು ಬಂದಾಗ ಅವ್ರು ಏನ್ ಮಾಡ್ಬೋದು? ಕರೆಕ್ಟಾ ಸರಿನಾ? ಆ ಪರಿಸ್ಥಿತಿ ಅವ್ರಿಗೆ ಬರೋದೇ ಇಲ್ವಾ? ದೇವ್ರು ಹಿಂಗೆ ಇರ್ತಾನ? ಇವಾಗ ನನ್ಗೆ ಕೊಟ್ಟಿರೋ ಕಷ್ಟ ನಿಮ್ಗೂ ಕೊಡ್ಬೋದಲ್ವಾ? ಅಲ್ವಾ? ಇವಾಗ ಅವ್ರು ಆಸೆ ಹೇಳಿದಾಗ ಅವ್ರಿಗೂ ಯಾರು ತಂದ್ಕೊಡ್ಬಾರ್ದು. ಕರೆಕ್ಟಾ ಸರಿನಾ? ಅವ್ರು ಕೆಳಗ್ ಬಿದ್ದಾಗ ಅವ್ರು ಆಸೆ ಯಾರು ತಂದ್ಕೊಡ್ಬಾರ್ದು. ಅವಾಗ ಅವ್ರು ಅರ್ಥ ಮಾಡ್ಕೊಂತಾರೆ. ಅವ್ರು ನೋಡಿದಾಗ ಇವ್ರಿಗೆ ನಾನು ಮಾಡಿದೆ, ದೇವ್ರು ಈ ತರ ನಂಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅನ್ಕೊಂತಾರೆ ಅಷ್ಟೇ. ಇವಾಗ ಅಲ್ಲಿರೋರ್ಗೆ ಈ ತರ ಎಲ್ಲ ಸಿಗ್ತಾ ಇದೆ ಅಂತ ಇವ್ರು ಇಲ್ದಲ್ಲ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಅವರು ಒಂದು ಇದಲ್ವಾ ಸರ್? ಅವ್ರಿಗೂ ಒಂದು ಬೆಲೆ ಇದೆ. ಪರಪ್ಪರ ಅಗ್ರಹಾರ ಜೈಲಲ್ಲಿ ದರ್ಶನ್ ಇದಾರೆ, ಮತ್ತೆ ಒಂದು ಉಗ್ರಗಾಮಿನೂ ಇದಾರೆ. ಜೈಲಲ್ಲಿ ಇರ್ತಕ್ಕಂಥ ದರ್ಶನ್ಗೆ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಅವ್ರು ಅರಿವಾಗಿದೆ. ಅವ್ರಿಗೊಂದು ಹಾಸಿಗೆ, ತಲೆ ದಿಂಬು ಮತ್ತೆ ಅವ್ರ ಊಟಕ್ಕೋಸ್ಕರ ಅವರು ಕಾನೂನು ವ್ಯವಸ್ಥೆಯಲ್ಲಿ ಕೇಳ್ಕೊತಾ ಇದ್ದಾರೆ. ರಾಜ್ಯ ಸರ್ಕಾರ ಎಲ್ಲೋಗಿದೆ ಪೊಲೀಸ್ ವ್ಯವಸ್ಥೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ICS ಉಗ್ರರಿಗೆ ಮತ್ತೆ ಉಮೇಶ್ ರೆಡ್ಡಿಗೆ ಜೈಲಲ್ಲಿ ಮೊಬೈಲ್, ಚಾರ್ಜರ್, ಟಿವಿ ಎಲ್ಲ ವ್ಯವಸ್ಥೆ ಇದೆ. ಅದೇ ಪಕ್ಕದ ಶೆಲ್ಲಲ್ಲಿರೋ ದರ್ಶನ್ಗೆ ತಲೆ ದಿಂಬು ಮತ್ತೆ ಬೆಡ್ಶೀಟ್ ಕೊಡ್ತಾ ಇಲ್ಲ. ಕೋರ್ಟಲ್ಲಿ ಆಲ್ರೆಡಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ, ಆದ್ರೂ ಮಾಡ್ಕೊಡ್ತಾ ಇಲ್ಲ. ಏನಕ್ಕೆ?
ಮೊನ್ನೆ ದರ್ಶನ್ ಅವ್ರ ಕೋರ್ಟಿಗೆ ಬಂದಿರೋ ಫೋಟೋಸ್ ವಿಡಿಯೋಸ್ ತುಂಬಾನೇ ವೈರಲ್ ಆಯ್ತು. ಅವ್ರನ್ನ ಆ ತರ ನೋಡಿ ನಮ್ಗೆ ನಿಜವಾಗ್ಲೂ ತುಂಬಾನೇ ಬೇಜಾರಾಯ್ತು. ಪಕ್ಕ ಶೆಲ್ಲಲ್ಲಿರೋ ಪಾಕಿಸ್ತಾನಿ ಟೆರರಿಸ್ಟ್ ಗಳಿಗೆ ಸಿಗ್ತಾ ಇರೋಂತ ಸೌಲಭ್ಯಗಳು ದರ್ಶನ್ ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಸರ್, ಈಗ ನಮ್ಮ ದೇಶದ ಕಾನೂನು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಗೊತ್ತಿದೆ, ತುಂಬಾ ಬಲಿಷ್ಠವಾದಂಥದ್ದು. ಸಣ್ಣ ತಪ್ಪು ಮಾಡಿದ್ರು ಕೂಡ ಅವನನ್ನ ಶಿಕ್ಷೆಗೆ ಒಳಪಡಿಸುವಂತಹ ತಾಕತ್ತಿದೆ ಎನ್ನುವಂಥದ್ದಿದೆ. ಆದರೆ ಅದೇ ಶಿಕ್ಷೆಗೆ ಒಳಪಟ್ಟಂತಹ ಕೈದಿಗಳು ಜೈಲಿಗೆ ಹೋದ್ರೆ ಅವ್ರಿಗೂ ಕೂಡ ರಾಜ್ಯಾತಿಥ್ಯ ಸಿಗಬಹುದಾ ಎನ್ನುವಂಥದ್ದು ಒಂದಷ್ಟು ವಿಡಿಯೋಗಳು ನಿನ್ನೆಯಿಂದ ಹರಿದಾಡ್ತಾ ಇದ್ದಾವೆ. ಅದರಲ್ಲಿ ಉಮೇಶ್ ರೆಡ್ಡಿ ಅವರು ಕೂಡ ಒಬ್ರು, ಶಂಕಿತ ಉಗ್ರಗಾಮಿಗಳು ಕೂಡ ಇಬ್ರು, ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ, ಚಿನ್ನ ಸ್ಮಗ್ಲಿಂಗ್ ಮಾಡಿದವನು ಕೂಡ ಅವನ ಕೈಲೂ ಕೂಡ ಮೊಬೈಲ್ ಇದೆ, ವಿಡಿಯೋಗಳು ನೋಡುವಂಥ ಕೆಲಸ ಆಗ್ತಾ ಇದೆ, ವಿಡಿಯೋ ಕಾಲ್ ಮಾಡುವಂಥ ಕೆಲಸ ಆಗ್ತಾ ಇದೆ, ಟಿವಿ ಕೂಡ ಸೌಲಭ್ಯವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಹಾಗಿದ್ರೆ ಜೈಲಿಗೆ ಹೋದ್ರೆ ಎಲ್ಲ ಸಿಗುತ್ತಾ ಎನ್ನುವಂಥದ್ದು ಒಂದು ಪ್ರಶ್ನೆ ಸರ್. ನೀವು ಒಬ್ಬ ವಕೀಲರಾಗಿ ಕಾನೂನು ಸುವ್ಯವಸ್ಥೆ ಏನು ಹೇಳ್ಬೋದು ಸರ್? ಯಾವ ತಪ್ಪು ಯಾವ ಸರಿ? ನೋಡಿ, ಒಂದು ಜೈಲಲ್ಲಿಗೆ ಹಾಕಿದರೆ ಆ ಡಿಪಾರ್ಟ್ಮೆಂಟನ್ನು ಅದಕ್ಕೊಂದು ಜೈಲು ಸಿಬ್ಬಂದಿ ಒಂದು ಇಲಾಖೆನೇ ಇದೆ. ಅದು ಬರೀ ಪ್ರಿಸನ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಪ್ರಿಸನ್ಸ್ ಆ್ಯಂಡ್ ರಿಫಾರ್ಮೇಟಿವ್ ಸೆಕ್ಷನ್ ಅಂತ ಅದರ ಡಿಪಾರ್ಟ್ಮೆಂಟ್. ಸುಧಾರಣಾ ಅಂದರೆ ಅಲ್ಲಿಗೆ ಅಪರಾಧಿಗಳಾಗೋದವರು, ಕೈದಿಗಳಾಗೋದವ್ರನ್ನ ಅವರು ಮನಸ್ಸು ಪರಿವರ್ತನೆ ಮಾಡಿ ಇನ್ನು ಮುಂದೆ ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಂಥದ್ದು. ಆದರೆ ಇವತ್ತು ಎರಡು ಥರದ, ನಾನು ಭಾಳ ದಿನಗಳಿಂದ ಹೇಳ್ತಾನೆ, ಉಳ್ಳವ್ರಿಗೆ ಒಂದು ಬೇರೆ ಕಾನೂನಿದೆ, ಹಾಗೆಯೇ ದುಡ್ಡು ಗಿಡ್ಡು ಏನು ಇಲ್ಲದೆ ಇದ್ದವ್ರಿಗೆ ಇನ್ನೊಂದು ಕಾನೂನಿದೆ. ಇವತ್ತು ಇಲ್ಲಿ ಉಳ್ಳವ್ರಿಗೆ ಬೇರೆ ಕಾನೂನು, ಜೈಲೊಳಗಡೆನೂ ಸಹ ಉಳ್ಳವ್ರಿಗೆ ಬೇರೆ ಕಾನೂನು. ಯಾಕೆಂದರೆ ನಿಮ್ಗೆ ಹಣಕಾಸಿನ ಎಲ್ಲ ಪ್ರಭಾವಗಳು, ರಾಜಕೀಯ ವ್ಯಕ್ತಿಗಳ ಪ್ರಭಾವಗಳು ಮತ್ತು ಇನ್ನೇನೇನು ಬೇಕೋ ಅವೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರೋಂತಹ ಒಂದು ಜೈಲ್ ಡಿಪಾರ್ಟ್ಮೆಂಟು, ಅಲ್ಲಿರೋಂತಹ ಇವರು ಸಿಬ್ಬಂದಿಗಳು ಅವ್ರಿಗೆ ಸಂಬಳನೇ ಕೊಡ್ತಾ ಇಲ್ಲ ಅಂತ ಕಾಣಿಸ್ತದೆ ಸರ್ಕಾರ. ಇವ್ರುಗಳು ಹಾಕೋ ಎಂಜಲು ಕಾಸಿಗೆ ಆ ಜೈಲ್ ಒಳಗಡೆ ಇರುವಂಥ ಕೈದಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅವ್ರಿಗೆ ಯಾವುದೇ ರೀತಿಯ ಹೊರಗಡೆಯ ಸವಲತ್ತುಗಳು ಸಿಗಬಾರ್ದು, ಅವನು ಮನಸ್ಸು ಪರಿವರ್ತನೆ ಮಾಡುವಂಥ ನಿಟ್ಟಿನಲ್ಲಿ ಹೋಗ್ದೇನೆ ಅವ್ರು ಹಾಕುವಂಥ ಬಿಸ್ಕೆಟು, ಈ ನಾಯಿಗಳಿಗೆ ಹಾಕೋ ಬಿಸ್ಕೆಟ್ ಥರ ಆ ಜೈಲು ಸಿಬ್ಬಂದಿಗಳು ಅವ್ರು ಹಾಕಿದ್ದ ಲಂಚ ತಗೊಂಡು ಅವ್ರಿಗೆ ಮೊಬೈಲ್ಗಳನ್ನ ಕೊಡ್ತಾರೆ, ಮಟನ್ ಬಿರಿಯಾನಿಗಳನ್ನ ಮಾಡ್ಕೊಳಕ್ಕೆ ಬಿಡ್ತಾರೆ, ಆಮೇಲೆ ಆಂಡ್ರಾಯ್ಡ್ ಫೋನ್ಗಳನ್ನ ಕೊಡ್ತಾರೆ, ಮತ್ತು ಒಳಗಡೆ ಚಾಕು ಚೂರಿ ಎಲ್ಲವೂ ಬರ್ತದೆ. ಸರಿ ಸುಮಾರಾಗಿ ನೀವು 3 ತಿಂಗಳಿಗೋ ಅಥವಾ 6 ತಿಂಗಳಿಗೋ ಒಂದ್ಸಲಿ ಜೈಲು ಒಳಗಡೆ ಪರಪ್ಪನಗರದ ಪೊಲೀಸ್ ಸ್ಟೇಷನ್ ಅವ್ರು ರೈಡ್ ಮಾಡ್ತಾರೆ. ಅವಾಗ ದೊಡ್ಡದಾಗಿ ಬಂದ್ಬಿಡ್ತದೆ. ಏನು ಮಾಡ್ತೀರಿ ನೀವು? ಈ ಸರ್ಕಾರದಲ್ಲಿ ಅಂಥ ಸಿಬ್ಬಂದಿಗಳನ್ನ ಇಟ್ಕೊಂಡು ಏನು ಮಾಡ್ತೀರಿ? ಅವನ್ನ ಭಾಳ ಅಂದರೆ ಕಣ್ಣೊರೆಸುವ ತಂತ್ರದಲ್ಲಿ 3 ವಾರನ 4 ತಿಂಗಳು ಸಸ್ಪೆಂಡಲ್ಲಿ ಇಡ್ತೀರಿ. ಆಮೇಲೆ ಸಿಬ್ಬಂದಿ ಕೊರತೆ ಅಂತ ಅವನ್ನ ಪುನಃ ರೀಇನ್ಸ್ಟೇಟ್ ಮಾಡಿ ಇಲ್ಲಿಗೆ ಇಡೋದಿಲ್ಲ, ಬಳ್ಳಾರಿಗೆ ಹಾಕ್ತೀರ, ತುಮಕೂರಿಗೆ ಹಾಕ್ತೀರ, ಅಲ್ಲ ಹಾಸನ್ಗೆ ಹಾಕ್ತೀರಿ. ಅವನು ಇಲ್ಲಿ ಮಾಡಿರೋಂಥ ಹಲ್ಕಟ್ಟು ಕೆಲಸ ಪುನಃ ಅಲ್ಲೂ ಮಾಡ್ತಾನೆ. ಆದ್ದರಿಂದ ಇವತ್ತು ಈ ಸರ್ಕಾರದಲ್ಲಾಗಲಿ ಯಾರಿಗೂ ಸಹ ಯಾವುದೇ ಇದಿಲ್ಲ. ಬಹಳ ಮುಖ್ಯವಾಗಿ ದರ್ಶನ್ ಕೇಸಲ್ಲೇ ನೋಡಿದ್ದೀವಿ. ಆವಾಗ ಇದೇ ಇವರು ಮಂತ್ರಿಗಳಿದ್ರು, ಗೃಹ ಮಂತ್ರಿಗಳು, ಅವ್ರಿಗೆ ಎಲ್ಲ ಬಲವಾದ ಭದ್ರತೆಗಳನ್ನ ಕೊಟ್ಟು ಯಾವುದೇ ರೀತಿಯ ಆತಿಥ್ಯ ಕೊಡ್ತಾನೆ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿದರು. ತದನಂತರ ಯಾವಾಗ ಒಂದು ಫೋಟೋ ಬಂತು, ಆರಾಮಾಗಿ ಟೀ ಕುಡಿತಿರೋದು ಅಂತ ಗಾರ್ಡನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇರೋದು ಬಂದ ತಕ್ಷಣ ಇವ್ರ ಬಣ್ಣ ಎಲ್ಲ ಬಯಲಾಯಿತು. ತದನಂತರ ಇನ್ಕ್ವೈರಿ ನಡೀತು, ಹಾಗೇನೆ ಅದು ಇದಾಯಿತು. ಇವತ್ತು ಯಾರಿಗೆ ಶಿಕ್ಷೆ ಆಗಿದೆ ಅಂತ ಹೇಳೋದಾದ್ರೂ ಸಹ ಆ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕು. ಹೊರಗಡೆಯವರಿಂದ ಇರೋದಕ್ಕಿಂತ ಹಡಗಿನ ಒಳಗಡೆ ಇರೋರೇ ಏನು ಕನ್ನ ಕೊರಿತಾರೆ ಅಂತ ಹೇಳೋಂಥದ್ದು ವಿಚಾರ ಬಂದಿದೆ. ಇವತ್ತು ಜೈಲಿನ ಸಿಬ್ಬಂದಿಗಳೇ ಕರಪ್ಟ್ ಒಳಗಡೆ ಮುಳುಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಇದ್ರ ಹಿಂದೆ ನಿಮಗೆ ಇದು ಮಾಡಬೇಕು ಅಂತ ಹೇಳಿದ್ರೆ ಶಶಿಕಲಾ ಅವ್ರಿಗೆ, ಶಶಿಕಲಾ ಯಾರು ಜಯಲಲಿತಾ ಅವರ ಗೆಳತಿಯಾದಂಥ ಶಶಿಕಲಾ ಅವ್ರನ್ನ ಅಲ್ಲಿ ಜೈಲೊಳಗಡೆ ಇಟ್ಟರೆ ಅವ್ರು ಆರಾಮಾಗಿ MG ರೋಡಿಗೆ ಬಂದು ಶಾಪಿಂಗ್ ಮಾಡಿ ಹೋಗ್ತಾ ಇದ್ರು. ಅಲ್ಲಿ CCTVಗಳನ್ನ ತೆಗೆದ್ರೆ ಎಲ್ಲ ಗೊತ್ತಾಗುತ್ತೆ. ಇವ್ರ ಮುಖಕ್ಕೆ ಮಂಗಳಾರತಿ ಎತ್ತಬೇಕು. ಹಾಗಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ಅದೇ ಜೈಲಿನಲ್ಲಿ 2 ಥರ ವರ್ಗ ಇದೆ. ಸಾಮಾನ್ಯ ವ್ಯಕ್ತಿ ರಗ್ಗು ಬೆಡ್ಶೀಟು ಇಲ್ಲ ಯಾವುದೋ ಒಂದು ವಂಚನೆ ಮಾಡಿದವನು ಒಳಗಡೆ ಹೋದವನಿಗೆ ಯಾವ ಫೆಸಿಲಿಟೀಸೂ ಸಿಗೋದಿಲ್ಲ. ಅಲ್ಲಿ ಸಿಗೋ ಫೆಸಿಲಿಟೀಸ್ ಏನು? ಅವನ ಮುದ್ದೆ, ಒಂದಷ್ಟು ಅನ್ನ ಸಾಂಬಾರು ಸಿಗುತ್ತದೆ. ಆದರೆ ಇಲ್ಲಿ
ಮೇಲ್ವರ್ಗದ ಹಣಾಂತರದ್ದು ಪ್ರಭಾವಿ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಇದು ಸಹ ಸಿಗುತ್ತೆ ಅಲ್ಲಿ. ಅದು ಇಲ್ಲಿ ಮುಖ್ಯವಾಗಿ ಸರ್ಕಾರದ ಹಿಡಿತ ಇಲ್ಲ. ಅಲ್ಲಿ ಬಂದಿರಂತಹ ಅಧಿಕಾರಿಗಳು ಕೈ ಕ್ಲೀನ್ ಆಗಿಲ್ಲ. ಎಲ್ಲರೂ ಸಹ ಹಣಕ್ಕೆ ಲಂಚಕ್ಕೆ ಕೈ ಒಡ್ಡುತ್ತಾ ಇದ್ದಾರೆ ಅಂತ ಹೇಳೋದು ಜಗಜ್ಜಾಹಿರಾತಾಗಿದೆ. ಅದರಿಂದ ಬಹಳ ಬೇಸರ ಆಗುತ್ತೆ ಇಲ್ಲಿ. ಹಾಗಾದ್ರೆ ನಿನಗೆ ಶಿಕ್ಷೆ ಆದರೂ ಸಹ ಆರಾಮಾಗಿ ಹೋಗಿ ಬರ್ತೀನಿ ಅಂತ, ಅದೇನೋ ಒಂಥರ ಶ್ರೀಲಂಕಾ ಟೂರೋ ಥೈಲ್ಯಾಂಡ್ ಟೂರೋ ಇಲ್ಲ ಅಂದರೆ ಬ್ಯಾಂಕಾಕ್ ಹೋದಂಗೆ ಆಗ್ತಾ ಇದೆ. ಆಮೇಲೆ ಇನ್ನೂ ಒಂದು ರಕ್ಷಣೆ ಇದೆ. ಅವ್ರಿಗೆ ಬೇಲ್ ತಗೊಂಡು ಹೊರಗಡೆ ಬಿಟ್ಟರೆ ನಾವು ಭಾಳಷ್ಟು ಘಟನೆಗಳನ್ನ ನೋಡಿದ್ದೀವಿ. ಅವ್ನು ಬೇಲಿಂದ ಹೊರಗಡೆ ಬಂದು 2 ದಿನಕ್ಕೆ ಮರ್ಡರ್ ಆಗ್ತಾನೆ. ಆದರೆ ಇಲ್ಲಿ ಏನೂ ಆಗೋದಿಲ್ಲ. ಸೇಫಾಗಿ ಒಳಗಡೆನೇ ಇದ್ದೀನಿ, ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ, ನನಗೆ ಟಿ ವಿ ಸಿಗುತ್ತೆ, ಒಳ್ಳೆ ಮಂಚ ಇರ್ತದೆ, ಊಟ ತಿಂಡಿ ಇರ್ತದೆ, ಮೊಬೈಲ್ ಇದೆ, ಇನ್ನೇನು ಬೇಕು ನನಗೆ ಹೊರಗಡೆಗಿಂದ. ಮದ್ಯದ್ದು ಸರಬರಾಜು ಆಗುತ್ತೆ, ಇನ್ನೇನೇನು ಸರಬರಾಜು ಆಗಬೇಕು ಎಲ್ಲವೂ ಆಗುತ್ತೆ. ಇವೆಲ್ಲದಕ್ಕೂ ಕ್ಲೂ ಯಾರು? ಅಲ್ಲಿಯ ಸಿಬ್ಬಂದಿ ವರ್ಗ. ಫಸ್ಟು ಸಿಬ್ಬಂದಿ ವರ್ಗಗಳನ್ನ ಮೊದಲು ಸರಿ ಮಾಡ್ದಾನೆ ಯಾವುದು ಸಹ ಕ್ಲೀನ್ ಆಗೋದಿಲ್ಲ. ಪ್ರತಿ 3 ತಿಂಗಳಿಗೊಂದ್ಸರಿ ಈ ಸುದ್ದಿ ಬರ್ತಾನೆ ಇರ್ತದೆ. ಮೊದಲೆಲ್ಲ ನಾವು ನೋಡಿದ್ವಿ ಬರೀ ಸಣ್ಣ ಚಾಕು ಚೂರಿ ಆ ಸ್ಪೂನನ್ನು ನೈಫ್ ಥರ ಮಾಡ್ಕೊಂಡಿದ್ದು ನೋಡ್ದು. ಆಮೇಲೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಯ್ತು, ಮೊಬೈಲ್ಗಳು ಸಿಕ್ಲಿಕ್ಕೆ ಶುರು ಆಯಿತು. ಈಗ ಟಿ ವಿ ಸಿಗುತ್ತೆ, ಅಲ್ಲಿ ಮಟನ್ನು ಅವು ಇವು ಎಲ್ಲ ಸರಬರಾಜು ಮಾಡ್ತಾರೆ. ಯಾರೇ ಮಾಡ್ತಾರೆ ಇದನ್ನ ಹೇಳಿ? ಇದು ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡೋಂಥ ಒಂದು ಸ್ವಭಾವನ ಬೆಳೆಸ್ಕೋಬೇಕು. ಮೇಯ್ನಾಗಿ ಒಬ್ಬ ಟೆರರಿಸ್ಟ್ ಕೈಗೆ ನೀವು ಆಂಡ್ರಾಯ್ಡ್ ಫೋನ್ ಸಿಗುತ್ತೆ ಅಂದರೆ ಅವನು ಒಳಗಡೆ ಕೂತ್ಕೊಂಡೆ ಎಲ್ಲೆಲ್ಲಿಗೆ ಬೇಕಾದ್ರೂ ಫೋನ್ ಮಾಡ್ಕೋಬೋದು. ಎರಡನೇ ಪ್ರಶ್ನೆ, ಕಾಮುಕ 18 ಜನ ಹೆಣ್ಣು ಮಕ್ಕಳನ್ನ ಮಾನಹಾರ ಮಾಡಿ ಕೊಲೆ ಮಾಡಿದಂಥವನು ರೇಪಿಸ್ಟು ಉಮೇಶ್ ರೆಡ್ಡಿ ಅವರಿಗೆ ಏನು ಶಿಕ್ಷೆ? ಗಲ್ಲು ಶಿಕ್ಷೆ ಆದರೆ ಅದು ಜೀವಾವಧಿ ಶಿಕ್ಷೆ ಇದಾದರೆ ಅಂದರೆ ಜೀವಾವಧಿ ರಿಸಾರ್ಟಲ್ಲಿ ಇರ್ತೀನಿ ಅಂತ ಹೇಳೋಂಥ ವ್ಯವಸ್ಥೆ ಬಂದಿದೆ. ಅವನು ಆರಾಮಾಗಿ ಒಂದರಲ್ಲಿ ಫೋನಲ್ಲಿ ರೀಲ್ಸ್ ನೋಡ್ತಾನೆ, ಇನ್ನೊಂದು ಫೋನಲ್ಲಿ ಊರ ಕಡೆಗೋ ಯಾರ ಕಡೆಗೋ ಮಾತಾಡ್ತಾ ಇದ್ದಾನೆ. ಅದನ್ನು ಯಾರು ಬಿಟ್ಕೊಟ್ರು? ಏನಾಗಿದೆ ಈ ಜೈಲ್ ಡಿಪಾರ್ಟ್ಮೆಂಟ್ ಅವರಿಗೆ? ನಾಚಿಕೆ ಆಗಬೇಕು. ಹೊರಗಡೆ ಜಗತ್ತಿನಲ್ಲಿ ಹೊರಗಡೆ ಜನ ಇಲ್ಲಪ್ಪ ಜೈಲಿಗೆ ಹಾಕ್ತಾರೆ ಅಂತೇಳಿ ಒಂದು ಹೆದರಿಕೆ ಇತ್ತಲ್ಲ, ಅದು ಹೆದರಿಕೆ ಹೊರಟೇ ಹೋಗಿದೆ. ಈಗ ಏನಾಗಿದೆ, ಜೈಲಿಗೆ ತಾನೆ ಹಾಕ್ರಿ ಹೋಗ್ರಿ, ಅಲ್ಲೇ ಆರಾಮಾಗಿರ್ತೀನಿ, ನಾನು ಅಲ್ಲಿ ದೊಡ್ಡವ್ರನ್ನೇ ನೋಡ್ಕೊಂಡಿರ್ತೀನಿ, ಅಲ್ಲೇ ಒಳ್ಳೆ ಕಾಂಟ್ಯಾಕ್ಟ್ ಬರ್ತದೆ ನನಗೆ. ಗೋಲ್ಡ್ ಸ್ಮಗ್ಲಿಂಗು ಅವ್ರಿಗೆ ಯಾವ ಥರದ ಆತಿಥ್ಯ ನಡೀತಾ ಇದೆ? ಪೊಲಿಟಿಷಿಯನ್ಸ್ಗಳಿಗೆ ಯಾವ ಆತಿಥ್ಯ ನಡೀತಿದೆ? ಎಸ್, ಐ ಡು ಅಗ್ರಿ. ಒಂದು ಕ್ಲಾಸ್ ಆಫ್ ದಿ ಪೀಪಲ್ಸ್ಗೆ ಮಾತ್ರ ಇಂತಿಂಥ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಚಾಟಿ ಏಟು ಬೀಸ್ತದೋ ಅಲ್ಲಿವರೆಗೆ ಇವ್ರು ಯಾರು ಸರಿಯಾಗೋದಿಲ್ಲ. ಇವತ್ತು ದರ್ಶನ್ ಕೇಸಲ್ಲಿ ನೋಡಿದ್ದೀರಿ, ಸುಪ್ರೀಂ ಕೋರ್ಟ್ ಎಲ್ಲವನ್ನು ವಿಶ್ಲೇಷಣೆ ಮಾಡಿ ಚಾಟಿ ಏಟು ಬೀಸಿದ ಮೇಲೆ ಇವತ್ತು ದರ್ಶನ್ ಅವರಿಗೆ ಬರೀ ಹಾಸಿಗೆ ದಿಂಬಲ್ಲಿ ಜೀವನ ನಡೀತದೆ. ಅಂದ್ರೆ ಅದು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಆಜ್ಞೆ. ಇವತ್ತು ಇವ್ರಿಗೆ ಯಾರಿಗೂ ಇಲ್ಲ. ಯಾರು ನಿಮ್ಮ ರೆಡ್ಡಿಗೆ, ಅವನು ಟೆರರಿಸ್ಟ್ಗೆ, ಗೋಲ್ಡ್ ಸ್ಮಗ್ಲಿಂಗ್ಗೆ, ಇನ್ನೂ ಬೇರೆ ಬೇರೆ ಇದರಲ್ಲಿ ಹೋದಂಥವ್ರು ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ಐಷಾರಾಮಿ ಜೀವನದ ಜೊತೆಯಲ್ಲಿ ಅವರ ಜೀವಕ್ಕೆ ಒಳ್ಳೆಯ ಭದ್ರತೆನ, ಸೆಕ್ಯೂರಿಟಿನ ಪರಪರಾಗ್ರಹದ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಪಾಪ ಅವನು ಹೊರಗಡೆ ಬಂದ್ಬಿಟ್ರೆ ಅಲ್ಲೆಲ್ಲ ಕೊಲೆ ಆಗ್ಬಿಟ್ರೆ ಇದನ್ನ ಬಗ್ಗೆ ಸಾರ್ವಜನಿಕರು ಚಿಂತನೆ ಮಾಡಬೇಕು. ಹಾಗೇನೆ ಗೃಹ ಮಂತ್ರಿಗಳು ಸ್ವಲ್ಪನಾದ್ರೂ ಜವಾಬ್ದಾರಿ ತಗೊಂಡು ಮಾತಾಡಬೇಕು. ಈಗ ಇವರು ಉಮಾಶಂಕರ್ ಅವರು ಹೇಳಿದ್ದಾರೆ, ನಾವು ತನಿಖೆಗೆ ಒಳಪಡಿಸುವಂತ ಕೆಲಸ ಮಾಡ್ತೀವಿ. ಇವೆಲ್ಲ ಕಾಮನ್ ರೀ, ಇವೆಲ್ಲ ಕಾಮನ್. ತನಿಖೆಗೆ ಗೃಹ ಮಂತ್ರಿಗಳು ಒಂದು 5 ಪಾಯಿಂಟ್ ಇಟ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ, ನಮ್ಮ ಅಧಿಕಾರಿಗಳನ್ನ ಕೇಳ್ತೀನಿ, ತನಿಖೆ ಮಾಡಿಸ್ತೀನಿ, ತನಿಖೆ ವರದಿ ಬಂದ ಮೇಲೆ ನಾನು ಮಾತಾಡ್ತೀನಿ. ಇದನ್ನೇ ಸಹ ಈಗ ಏನು ಪ್ರಿಸನ್ಸ್ ಡಿಪಾರ್ಟ್ಮೆಂಟಿನ ಹೆಡ್ ಇದ್ದಾರೆ ಅವರು ಅದನ್ನೇ ಹೇಳಿದರು. ಹಾಗಾದರೆ ಒಂದು ಸಾರಿ ಆದ ಮೇಲೆ ಪದೇ ಪದೇ ಆಗ್ತಾ ಇರೋದು ಯಾಕೆಂದರೆ ಇದ್ರ ಬಗ್ಗೆ ನಾವು ಒಂದು ಜೈಲಿನ ಸುಧಾರಣೆ ಬಗ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಲಿ ನಾನು ಅದರಲ್ಲಿ ಭಾಗಿಯಾಗಿ ಎಲ್ಲ ನೋಡ್ತಾ ಇದ್ದೀನಿ. ಸರ್, ಈ ಹಿಂದೆ ನೀವು ಕೂಡ ಯಾವುದೊಂದು ವಿಚಾರಕ್ಕೆ ಹೋರಾಟ ಮಾಡಿದ್ರಿ? ಹೌದು. ಯಾವುದು ಅಂತ ಹೇಳಿದರೆ, ನಮ್ಮ ಗೌರಿ ಲಂಕೇಶ್ ಅವರ ಕೊಲೆಯಲ್ಲಿ ಅಮೋಲ್ ಕಾಳೆ ಅವ್ರನ್ನ ಮೈಸೂರು ಜೈಲಿನಲ್ಲಿ
ಏಡ್ಸ್ ಇದು ಸಾರಿ ಕೋವಿಡ್ ಇರುವಂಥವರ ಜೈಲಿನ ಪಕ್ಕದಲ್ಲೇ ಇಟ್ಟಿದ್ರು. ಅಲ್ಲಿ ಆವಾಗ ಕೋವಿಡ್ ಸಂದರ್ಭ 2019 ಸಮಯದಲ್ಲಿ. ತದನಂತರ ಹೈಕೋರ್ಟ್ಗೆ ರಿಟ್ ಹಾಕಿ ಆವಾಗ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಆಗಿ ಆಗ ಜೈಲು ಸುಧಾರಣೆಯ ಬಗ್ಗೆ ಎಲ್ಲವೂ ಸಹ ಬಿಚ್ಕೊಳ್ತಾ ಬಂತು. ಆಗ ಇದ್ದಂಥ ಮುಖ್ಯ ನ್ಯಾಯಮೂರ್ತಿಗಳಂತ ಇವರು ಅಭಯ್ ಶ್ರೀನಿವಾಸ್ ಓಕ ಇಡೀ ಕರ್ನಾಟಕದಲ್ಲಿರುವ ಜೈಲಿನ ಎಲ್ಲ ರಿಪೋರ್ಟನ್ನು ತರಿಸಿ ನೋಡಿದರು. ಎಷ್ಟು ಅವ್ಯವಸ್ಥೆ ಇದೆ ಅಂದರೆ ನಿಮಗೆ ಅದನ್ನು ಭಾಳ ಇದರಲ್ಲಿ ಹೇಳ್ತೀನಿ. ಒಂದು ಬ್ಯಾರಾಕಲ್ಲಿ 150-200 ಜನ ಇದ್ದರೆ ಅವ್ರಿಗೆ 3 ಟಾಯ್ಲೆಟು 3 ಬಾತ್ರೂಮ್ ಇರ್ತದೆ. 3 ಟಾಯ್ಲೆಟು 3 ಬಾತ್ರೂಮ್ ಇರ್ತದೆ. 150 ಜನ ಬೆಳಿಗ್ಗೆ ಹೇಗೆ ಹೋಗಬೇಕು. ಆದರೆ ಇನ್ನೊಂದು ಭಾಗದಲ್ಲಿ ಇದಾರಲ್ಲ ಎ ಕ್ಲಾಸ್ ಹೈ ಪ್ರೊಫೈಲ್ ಜನಗಳು, ಇವರು ಯಾರು ಇದಾರಲ್ಲ ಇಂತಹ ಕಾಮುಕರು, ಟೆರರಿಸ್ಟು, ಗೋಲ್ಡ್ ಸ್ಮಗ್ಲಿಂಗ್, ಅವ್ರಿಗೆ ಒಂದು ಸಪ್ರೇಟ್ ಟಾಯ್ಲೆಟು, ಸಪ್ರೇಟ್ ರೂಮು, ಸಪ್ರೇಟ್ ಐಷಾರಾಮಿ ಜೀವನ. ಈ ಹೋಟೆಲ್ಗಳಲ್ಲಿ ಇರ್ತಲ್ಲ ಡಾರ್ಮೆಂಟ್ರೀಸ್ ಥರ. ಅದರಲ್ಲಿ ಅಂದರೆ ಇದು ಇಂತಹ ತಾರತಮ್ಯ ನಡೀತದೆ ಅಂತ ಹೇಳಿದ್ರೆ, ದುಡ್ಡಿದ್ದವರು ಹೊರಗಡೆ ಏನು ಬೇಕಾದ್ರೂ ಅಫೆನ್ಸ್ ಮಾಡ್ತಾರೆ, ಒಳಗೆ ಹೋಗ್ತಾರೆ ಆರಾಮಾಗಿ. ಅಲ್ಲೂ ಇಲ್ಲಿ ಮಾಡಿದ್ರೆ ಅಲ್ಲೂ ತಗೊಂಡು ಕಂಟಿನ್ಯೂ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣವರು ಕೂಡ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಅವ್ರಿಗೆ ಯಾವ ರೀತಿ ಕಾನೂನು? ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇವತ್ತು. ಅದಕ್ಕೆ ನಾವೇನಾದ್ರು ತಮಾಷೆಯಾಗಿ ಮಾತಾಡುವಾಗ ಹೇಳ್ತಾ ಇರ್ತೀವಿ, ಹೋಗ್ರಿ ಅಲ್ಲಿಗೆ, ಎಲ್ಲರೂ ಸಿಗ್ತಾರೆ. ನೀವು ರಾಜಕೀಯವಾಗಿ ಮುಂದುವರಿಬೋದು, ಗೋಲ್ಡ್ ಸ್ಮಗ್ಲಿಂಗಲ್ಲಿ ಮುಂದುವರಿಬೋದು, ಟೆರರಿಸ್ಟಾಗಿ ಮುಂದುವರಿಬೋದು, ಇಲ್ಲ ರೇಪಿಸ್ಟಾಗಿ ಮುಂದುವರಿಬೋದು, ಇಲ್ಲ ಕೊಲೆ ಸುಲಿಗೆಯಲ್ಲಿ ಮುಂದುವರಿಬೋದು, 420 ಚೀಟಿಂಗಲ್ಲಿ ಮುಂದುವರಿಬೋದು. ಯಾಕಂದರೆ ಟ್ರೈನಿಂಗ್ ಕೂಡ ಹೆಡ್ ಎಲ್ಲ ಅಲ್ಲೇ ಇದ್ದಾರೆ. ಆಮೇಲೆ ಕೆಲವೊಂದು ಕಡೆ ಒಳ್ಳೊಳ್ಳೆ ವ್ಯಕ್ತಿಗಳು ಇದ್ದಾರೆ. ಅಲ್ಲಿ MA PhD ಮಾಡಿದಂಥ ಅವರು ಇದ್ದಾರೆ. ಇತ್ತೀಚೆಗೆ ಹೋದ್ರಲ್ಲ ನಮ್ಮ ಮಹಾನುಭಾವ ಕಾರ್ತಿಕ್ ರೆಡ್ಡಿ ಅಂತ ಒಬ್ಬ ಡಾಕ್ಟ್ರು, ಹೆಂಡತಿಯನ್ನ ಕೊಲೆ ಮಾಡಿ ಏನು ಅನಸ್ತೇಷಿಯನ್ನ ಸಣ್ಣದಾಗಿ ಕೊಟ್ಟು, ಇವ್ರಿಗೆಲ್ಲ ಏನಾಗಿದೆ ಅಂತ ಹೇಳಿದ್ರು ಗೊತ್ತಾಗೋದಿಲ್ಲ. ಈಗ ಅಂಥ ವ್ಯಕ್ತಿಗಳು ಒಳಗಡೆ ಕೂತ ಮೇಲೆ ಅವ್ರಿಗೆ ಐಡ್ಲ್ ಮೈಂಡ್ ಈಸ್ ಡೆವಿಲ್ಸ್ ಮೈಂಡ್ ಅಂತ ಹೇಳಿದಾಗ ಏನಾಗುತ್ತೆ, ಅದು ಪುನಃ ಅಲ್ಲಿಂದ ಅಕ್ಕಪಕ್ಕದವ್ರು ಮಾತಾಡ್ತಾರೆ, ನಿಂದೇನು ಕೇಸಲ್ಲಿ ಒಳಗೆ ಬಂದೆ, ನೀನು ಹೀಗೆ ಮಾಡ್ಬೋದಿತ್ತಲ್ಲ, ಅಲ್ಲೇ ಅದು ಪ್ಲ್ಯಾನಿಂಗ್ ನಡೀತದೆ. ಅದರಿಂದ ಮೇಧಾವಿಗಳೆಲ್ಲ ಈಗ ಪರಪ್ಪನಗ್ರಹಾರದೊಳಗಡೆ ಸೇರಿದ್ದಾರೆ. ಅವ್ರುಗಳಿಗೆ ಯಾರು ಟ್ರೈನಿಂಗ್ ಕೊಡ್ಬೇಕಲ್ಲ, ಅವರೇ ಎಲ್ಲ ಟ್ರೈನಿಂಗ್ಗಳನ್ನ ತಗೊಂಡು ಅಲ್ಲಿ ಒಳಗಡೆ ಹೋಗಿದ್ದಾರೆ. ಸರ್, ಎಲ್ಲೋ ಕೇಳ್ಪಟ್ಟೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಕ್ಯಾಶ್ ಎಷ್ಟು ಬೇಕಾದ್ರೂ ಸಿಗುತ್ತೆ, ಫೋನ್ ಪೇ, ಗೂಗಲ್ ಪೇ ಸಿಗುತ್ತೆ, ಮತ್ತೊಂದು ಎಲ್ಲವೂ ಕೂಡ ಸಿಗುತ್ತೆ ಏನು ಅಂತ ಮಾತು ಸರ್. ಅಂದ್ರೆ ಒಬ್ರಿಗೊಬ್ಬರಲ್ಲಿ ಬದಲಾವಣೆಗೆ ನಿಜನಾ ಸರ್? ಹೇಗೆ ಅಂತೇಳಿ, ಯಾಕಂದ್ರೆ ನೀವು ಹೋರಾಟ ಮಾಡ್ತಿರುವಂತ. ನಾವು ಹೇಳಿದ್ದು 100%. ಯಾಕಂದ್ರೆ ನಾವುಗಳು ಜೈಲ್ದು ವಿಸಿಟ್ಗೆ ಹಲವಾರು ಸಾರಿ ಕಾನೂನು ಸೇವಾ ಪ್ರಾಧಿಕಾರದಿಂದ ಇಲ್ಲಾಂದ್ರೆ ಬೇರೆ ಯಾವುದೋ ಇದರಲ್ಲಿ ನಾವು ಹೋಗ್ತಾನೆ ಇರ್ತೀವಿ. ಅವು ಹೋಗಾಗ ಹೇಗಿರುತ್ತೆ ಅಂದರೆ, ಭಾರಿ ನೀಟಾಗಿ ಎಲ್ಲನೂ ಚೆನ್ನಾಗಿ ಇಟ್ಬಿಟ್ಟಿರ್ತಾರೆ. 1-2 ಟೆಲಿಫೋನ್ ಬೂತ್ಗಳ ಹತ್ರ ಕರ್ಕೊಂಡೋಗಿ ತೋರಿಸ್ತಾರೆ, ನೋಡಿ ಸರ್ ಹಳ್ಳಿಗೆ ಇವರು ಫೋನ್ ಮಾಡ್ಲಿಕ್ಕೆ ಅಗತ್ಯ ಬಿದ್ದ ಮಾತ್ರ ಹೋಗ್ತೀವಿ ನಾವು ಅಂತ. ಒಂದು ಹೊರಾಂಗಣದ ನೋಟ. ಇವತ್ತು ಯಾರಾದರೂ ಫಾರಿನರ್ಸ್ ಬೆಂಗಳೂರು ಕಡೆ ಬಂದಾಗ ಅವ್ರನ್ನ MG ರೋಡು ಮತ್ತು ಇನ್ನೊಂದು ಒಳ್ಳೊಳ್ಳೆ ರೋಡ್ಗಳು ತೋರಿಸ್ತಾರೆ, ಯಾವ ಸ್ಲಮ್ಮನ್ನು ತೋರಿಸೋದಿಲ್ಲ. ಹಾಗೇನೆ ಇದು ಸಹ ನಾವುಗಳು ಒಳಗಡೆಗೆ ಹೋದಾಗ ಲಾಯರು, ಜಡ್ಜಸ್ಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಸ್ಟ್ರಿಕ್ಟಾಗಿ ನೋಡೋ ಹಾಗೆ ಹೀಗೆ ಅಂದ್ಕೊಂಡು ಇಟ್ಟಿರ್ತಾರೆ. ನೀವು ಆ ಪರದೆ ಹಿಂಭಾಗ ನೋಡಿದಾಗ್ಲೇ ಗೊತ್ತಾಗೋದು. ಇವತ್ತು ಅಲ್ಲಿ ATMಗಳು ಬೇಕಾದಷ್ಟು ನೀವು ಈಗ ಬೇಕಾದ್ರೆ ಪುನಃ ಇನ್ನೊಂದು ರೌಂಡ್ ರೈಡ್ ಮಾಡ್ರಿ, ಇನ್ನೆಷ್ಟು ಮೊಬೈಲ್ಗಳು ಸಿಗ್ತದೆ, ಇನ್ನೆಷ್ಟು ಹಣಕಾಸಿನ ಇದು ಸಿಗುತ್ತೆ ಅಂತ ಹೇಳೋದು ಅಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಇವತ್ತು ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲ್ ಇದೆಯಲ್ಲ, ಈಗ BBMPನ ಡಿಸೆಂಟ್ರಲೈಸ್ ಮಾಡಿದ್ರು, GBA ಮಾಡಿದ್ರು. ಅಂದರೆ ಒಡೆದು ಬೇರೆ ಬೇರೆ ಮಾಡಿದ್ರು. KSRTCನ ಒಡೆದು 4-5 ಕಡೆ ಮಾಡಿದ್ರು. ಹಾಗೆ ಇವತ್ತು ಸನ್ನಿಹಿತ ಏನು ಬಂದಿದೆ ಅಂದರೆ, ಪರಪ್ಪನ ಅಗ್ರಹಾರನ ಡಿವೈಡ್ ಮಾಡಿ ಬೇರೆ ಬೇರೆ ಕಡೆಗೆ ಹಾಕಬೇಕು. ಅತ್ಯಂತ ಹೀನಿಯಸ್ ಕ್ರೈಮ್ ಇರೋರನ್ನ ಬೇರೆ ಒಂದು ಕಡೆಗೆ ಹಾಕಬೇಕು, ಮತ್ತು ಪೊಲಿಟಿಕಲ್ ಪ್ರಿಸನರ್ಸ್ನ ಬೇರೆ ಕಡೆಗೆ ಹಾಕಬೇಕು, ಮತ್ತು ಟೆರರಿಸ್ಟ್ಗಳನ್ನ ಬೇರೆ ಕಡೆಗೆ ಹಾಕಬೇಕು. ಅಂದ್ರೆ ನೀವು ಹೇಳ್ತಿರೋದಂದ್ರೆ ಬ್ರಿಟಿಷರ ಕಾಲದಿದ್ದಂತಹ ಕಾನೂನು ಇದ್ರೆ ಚೆನ್ನಾಗಿರ್ತಿತ್ತೇನೋ. ಹೌದು. ಈಗ ಕಲಾಪಾನಿ ಅಂತ ಮಾಡಿದ್ರು, ಅಂಡಮಾನ್ ನಿಕೋಬಾರ್ಗೆ ಹಾಕಿಬಿಟ್ರೆ ಅವನು ಮುಂದೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ. ಇವತ್ತು ಇಲ್ಲಿ ಎಲ್ಲ ಸಂಪರ್ಕ ವ್ಯವಸ್ಥೆ ಇದೆ. ಪಕ್ಕದ ಜೈಲಲ್ಲಿರೋನು ಟೆರರಿಸ್ಟು, ಪಕ್ಕದ ಸೆಲ್ಲಲ್ಲಿರೋನು ಟೆರರಿಸ್ಟ್ ಇದ್ದಾನೆ, ಈ ಕಡೆಗಿರೋರು ಗೋಲ್ಡ್ ತಗೊಬರೋರು ಇದ್ದಾರೆ, ಎದುರುಗಡೆ ಅವರು ಪೊಲಿಟಿಕಲ್ ಪ್ರಿಸನರ್ ಇದ್ದಾರೆ. ಎಲ್ಲರನ್ನೂ ನೀವು ಆ ಒಂದು
ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ ಒಂದು ಟೈಮ್ ಬಿಡ್ತಾರೆ ಎಲ್ಲರೂ ಫ್ರೀಯಾಗಿ ಓಡಾಡಲಿಕ್ಕೆ ಲೈಬ್ರರಿಗೆ ಹೋಗಿ ಅಲ್ಲೂ ಮಾತುಕತೆಯಲ್ಲಿ ವಿನಿಮಯ ಆಗುತ್ತೆ. ಯಾಕೆ ಆಗಬಾರ್ದು ಅಂತ ಹೇಳೋದು. ಆದ್ದರಿಂದ ಇವತ್ತು ಕಾಲ ಆಗಿದ್ದ ಮಾತುಕತೆ ನೆಕ್ಸ್ಟ್ ಫೋನಲ್ಲಿ ಸಂಪರ್ಕ ಅಲ್ಲಾಗುತ್ತೆ. ಆಮೇಲೆ ಒಂದು ಟೈಮಲ್ಲಿ ನಾವು ನೋಡಿದ್ವಿ, ಅದನ್ನು ಕೇಳಿದ್ವಿ, ಅವ್ರಿಗೂ ಗೊತ್ತು ಇದೇನು ದೊಡ್ಡ ರಹಸ್ಯ ಅಲ್ಲ. ಹೊರಗಡೆಯಿಂದ ಬಾಲ್ಗಳಲ್ಲಿ ತೆಗೆದು ಒಳಗೆ ಎಸಿತಿದ್ರು. ಇಂಥ ಟೈಮಿಗೆ ನಾನು ಇದು ಮಾಡ್ತೀನಿ, ಬಾಲ್ ಹಾಕ್ತೀನಿ, ಆ ಬಾಲ್ ನಿಂಗೆ ಬೇಕಾಗಿರೋದು ಎಲ್ಲವೂ ಸಿಗುತ್ತೆ ಅಂತ ಹೇಳಿದ್ರು. ಹೌದಾ? ಜಾಮರ್ಗಳು ಹಾಕಿದ್ರು. ಹಾಗಾದ್ರೆ ಇವ್ರು ಹಾಕಿರೋ ಜಾಮರ್ಗಳು ಯಾವ ಪುಕ್ಕಟೆ ಜಾಮರ್ಗಳ ಹೇಳಿ? ಕೋಟ್ಯಾಂತರ ರೂಪಾಯಿ ಅಲ್ಲಿ ಜಾಮರ್ಗಳಿಗೆ ಇದು ಮಾಡ್ತಾರೆ. ಆ ಜಾಮರ್ಗಾಗಿ ಇನ್ನೊಂದು ಲಾಬಿ ನಡೀತಿದೆ. ಅಲ್ಲಿ ಸುತ್ತಮುತ್ತ ಮನೆಯವರಿಗೆಲ್ಲ ಫೋನ್ ಜಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಹೋರಾಟ ಮಾಡಿದ್ದಾರೆ ಸರ್. ಅದೊಂದು ಹಾಸ್ಪಿಟಲ್ ಎಕ್ವಿಪ್ಮೆಂಟ್ಗಳೇ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸೆಂಟ್ರಲ್ ಜೈಲು ಇಲ್ಲಿಂದ ಪರಪ್ಪನಗರಕ್ಕೆ ಹೋಗ್ಬೇಕಾದ್ರೆ ಯಾವ ಸನ್ನಿವೇಶದಲ್ಲಿ ಹೋಯ್ತು, ಇದು ಬಹಳ ಕಿಷ್ಕಿಂದವಾಗಿದೆ. ಹೌದು, ಮಾರಾಣಿಸ್ ಎದುರುಗಡೆ ಇದ್ದಂತ ಸೆಂಟ್ರಲ್ ಜೈಲು ಯಾಕೆ ರೀಸನ್ ಅಂತಂದ್ರೆ ಇದೇ ಕಾರಣ. ಅದು ಬಹಳ ದೂರದಲ್ಲಿದೆ, ಅಲ್ಲಿ ಯಾವುದೇ ಇದಿಲ್ಲ, ಮನೆಗಳಿಲ್ಲ, ಯಾವುದೂ ಇಲ್ಲ. ಇವತ್ತದು ಊರಿನೊಳಗಡೆ ಬಂದಿದೆ, ಪರಪ್ಪನಗರ ಊರೊಳಗಡೆ ಬಂದಿದೆ. ಅದಕ್ಕೆ ಏನ್ ಮಾಡಿ, ತಕ್ಷಣಕ್ಕೆ ಬೇಕಾದಂಥವ್ರನ್ನ ಟ್ರಯಲ್ನಲ್ಲಿರೋರ್ನ ಅಲ್ಲಿ ಇಡಿ, ಉಳಿದವ್ರನ್ನ ಶಿಕ್ಷೆಗೊಳಗಾದವ್ರನ್ನ ಇಲ್ಲೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಬೆಳಗಾಂ ಟ್ರಾನ್ಸ್ಫರ್ ಮಾಡ್ತೀವಿ, ಬಳ್ಳಾರಿಗೆ ಹಾಕ್ತೀವಿ, ಇನ್ನೊಂದೆಲ್ಲ ಶಿವಮೊಗ್ಗಕ್ಕೆ ಹಾಕ್ತೀವಿ ಅಂತ ಹೇಳಿದಲ್ಲ. ಇವತ್ತು ಜೈಲುಗಳಲ್ಲಿ ವ್ಯವಸ್ಥೆಗಳು ಇದಾಗಿದೆ, ಬಹಳ ಕಿಷ್ಕಿಂದವಾಗ್ತಾ ಇದೆ. ಅಪರಾಧಗಳು ಹೆಚ್ಚಾಗಿದೆ, ಕೆಲವೊಂದು ಕಡೆ ತೀರ್ಪುಗಳು ಬಂದಿದೆ. ಆ ತೀರ್ಪುಗಳಿಂದ ಆ ಅಪರಾಧಿಗಳು ಅಲ್ಲೇ ಉಳಿಯುವಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಇಲ್ಲಿ ಇರೋದನ್ನ ಆ ಪ್ರೆಸರ್ ಕಡಿಮೆ ಮಾಡಬೇಕಂದ್ರೆ ಇವತ್ತು ಅದಕ್ಕೊಂದು ಕೆಪಾಸಿಟಿ ಇದೆ. ಆ ಕೆಪಾಸಿಟಿಯನ್ನು ದಾಟಿ ಹೋಗಿದೆ ಪರಪ್ಪನಗರ. ದೇರ್ಫೋರ್ ದೇ ಕೆನಾಟ್ ಕಂಟ್ರೋಲ್ ಇಟ್ ಆಲ್ಸೋ. ಇವತ್ತು ಸ್ಟಾಫಿನ ಬಗ್ಗೆ ನಾನು ಎಷ್ಟು ನಿಕೃಷ್ಟವಾಗಿ ಹೇಳಿದ್ರು ಸಹ ಅವ್ರಿಗೆ ಆ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ. ನಿಮಗೆ ಭಾಳ ಸಿಂಪಲಾಗಿ ಹೇಳಬೇಕು ಅಂದ್ರೆ ಇವತ್ತು ಇದರೊಳಗಡೆ ನೇಪಾಳದಲ್ಲಿ, ಜಪಾನಲ್ಲ ಇನ್ನೊಂದು ದೇಶದಲ್ಲಿ ಎಲ್ಲ ಕಡೆ ಕ್ರಾಂತಿ ಆದಾಗ ಜೈಲು ಒಳಗಡೆ ಇದ್ದದ್ದೇ ಇದಾಗಿ ಗಲಾಟೆ ಆಗಿ ಅವರೆಲ್ಲರೂ ಹೊರಗಡೆ ಓಡ್ ಬಂದ್ಬಿಟ್ರು. ನಾಳೆ ಹಾಗೇನೆ ಜೈಲಲ್ಲಿ ಇದ್ದವರೆಲ್ಲರೂ ದಂಗೆ ಎದ್ದರೆ ಈ ಪರಪ್ಪನಗರ ಓಪನ್ ಬಾಗ್ಲಾಗುತ್ತೆ. ಅದನ್ನು ಯೋಚನೆ ಮಾಡಿಕೊಂಡು ಅವರ ಕೆಪಾಸಿಟಿ ಏನಿದೆ ಆ ವಿತಿನ್ ದಟ್ ಕೆಪಾಸಿಟಿ ಅಲ್ಲಿ ಇರಬೇಕು. ಉಳಿದವ್ರನ್ನೆಲ್ಲ ಹೊರಗಡೆ ಹಾಕಬೇಕು. ಹಾಕುವಾಗ ಈ ಟೆರರಿಸ್ಟ್ಗಳನ್ನ ಒಂದು ಕಡೆಗೆ, ಈ ಆನೇಕಲ್ ಕಡೆ ಒಂದು ಒಳ್ಳೆಯ ಒಂದು ದೂರದ ಪ್ರದೇಶದಲ್ಲಿ, ಈ ಕಡೆ ಮಾಲೂರು ಕಡೆ, ಇಲ್ಲಿ ನಿಮ್ಮ ನೆಲಮಂಗಲ ಕಡೆ, ಯಾಕೆ ದೇವನಹಳ್ಳಿ ಯಾಕೆ ಡಿವೈಡ್ ಮಾಡೋದಕ್ಕಾಗೋದಿಲ್ಲ? ಸರ್ಕಾರಕ್ಕೆ ಬೇರೆ ಎಲ್ಲದು ಮಾಡ್ಬೋದು. ಬೆಂಗಳೂರಿಗೆ ಸುರಂಗ ಮಾಡ್ತೀವಿ, ಅದರೊಳಗಡೆ ನೀರು ಬರ್ತದೆ, ಅದರಲ್ಲಿ ನೀವು ಹಡಗಲ್ಲಿ ಹೋಗಿ ಅಂತ ಹೇಳೋಂಥ ವ್ಯವಸ್ಥೆ ಇದೆ. ದೊಡ್ಡ ದೊಡ್ಡ ಮಿನಿಸ್ಟ್ರುಗಳ ತಲೆಯಲ್ಲಿ ಅಂತ ಮಿಕ್ಕಿ ಮೌಸ್ನಂತ ಇವು ಬರ್ತದೆ, ಏನೋ ಕಾಲ್ಪನಿಕ ಕಥೆಗಳು. ನಿಜವಾಗ್ಲೂ ಹೇಳಬೇಕು ಅಂದರೆ ಒಂಥರ ತೊಗಲಕ್ಕ ದರ್ಬಾರ ಈ ಕರ್ನಾಟಕದಲ್ಲಿ ನಡೀತಾ ಇದೆ. ಅವ್ರ ಮನಸ್ಸಿಗೆ ಬಂದಂಗೆ ಹೇಳ್ಬೋದು. ಗೃಹ ಮಂತ್ರಿಗಳೇ ಒಂದು ಹೇಳ್ತಾರೆ, ಆಮೇಲೆ ಇನ್ನೊಬ್ಬ DCM ಒಂಥರ ಹೇಳ್ತಾರೆ, CM ಒಂಥರ ಹೇಳ್ತಾರೆ. ಇಲ್ಲಿ ಯಾರಿಗೂ ಯಾವುದೂ ಜವಾಬ್ದಾರಿ ಇಲ್ದೇ ನಡೆಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ನನ್ನ ಮಟ್ಟಿಗೆ. ಅದರಿಂದ ಇವತ್ತು ಪರಪ್ಪನಗರದಲ್ಲಿ ನಡೀತಿರುವಂತ ಇದು ವ್ಯವಸ್ಥೆಗಳನ್ನು ಸರಿಪಡಿಸುವಂತ ಕೆಲಸ ಆದಷ್ಟು ಬೇಗ ಆಗಬೇಕು. ಇಲ್ಲ ಒಂದು ವಿಶ್ರಾಂತ ನ್ಯಾಯಮೂರ್ತಿಗಳಿಂದ ಸಂಪೂರ್ಣ ತನಿಖೆ ಆಗಲಿ. ಸಂಪೂರ್ಣ ತನಿಖೆ ಒಳಗಡೆ ಇಲ್ಲಿವರೆಗೆ ಯಾವ್ಯಾವ ಸಾರಿ ರೈಡ್ ಆಯಿತು, ಯಾವ್ಯಾವ ಅಫಿಷಿಯಲ್ಸ್ಗಳನ್ನ ನೀವು ಸಸ್ಪೆಂಡ್ ಮಾಡಿದ್ರಿ, ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ರಿ, ಯಾವ್ಯಾವ ಥರದ್ದು ಎಲ್ಲವನ್ನು ಸಹ ಮಾಡಿ ಸಾರ್ವಜನಿಕರಿಗೆ ಅದನ್ನ ತೋರಿಸಿ 10 ಜನಕ್ಕೆ ಗೊತ್ತಾಗಬೇಕು. ಆಮೇಲೆ ಸುಧಾರಣಾ ಕ್ರಮವಾಗಿ ಅಲ್ಲಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಇಟ್ಟುಕೊಂಡು ಉಳಿದವ್ರನ್ನ ಬೇರೆ ಕಡೆಗೆ ಕಳಿಸುವಂಥ ವ್ಯವಸ್ಥೆ ಮಾಡು. ಇವತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಬಂದಿದೆ, ಅವರೇನು ಅಲ್ಲಿಂದ ಇದಕ್ಕೆ ಬರಲೇಬೇಕು ಅಂತೇನಿಲ್ಲ. ಜೈಲಲ್ಲೇ ವಿಡಿಯೋ ಕಾನ್ಫರೆನ್ಸು ಅಲ್ಲಿಂದ ಕೋರ್ಟಿಗೆ ಮಾಡ್ತಾ ಇದ್ದಾರೆ. ಇವತ್ತೇನೋ ಚಾರ್ಜ್ ಫ್ರೇಮ್ ಆಗೋಕ್ಕೆ ದರ್ಶನ್ದು ಎಲ್ಲ ಟೀಮ್ನು ಕರ್ಕೊಂಡ್ಬಂದಿದ್ರು. ಹಾಗೆ ಈ ವಿಚಾರಗಳಲ್ಲಿ ನಾವು ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಮಾಡ್ಬೋದು. ಮನಸ್ಸಿರ್ಬೇಕು ಇವ್ರಿಗೆ, ಅಷ್ಟೇ. ಮನಸ್ಸು ಇಲ್ಲವೇ ಇಲ್ಲ ಇವ್ರಿಗೆ. ಮನಸ್ಸಿರೋದೇನೆಂದರೆ ಅವರಿಗೆ ಒಳಗಡೆ ಅವರಿಗೆ ಏನೇನು ಮೊಬೈಲ್ ಪೂರೈಕೆ ಮಾಡಬೇಕು, ಡ್ರಿಂಕ್ಸ್ ಹೆಂಗೆ ಪೂರೈಕೆ ಮಾಡಬೇಕು, ಅವ್ರಿಗೆ ಎಲ್ಲ ಅಮ್ಯುನಿಷನ್ಸ್ಗಳು ಹ್ಯಾಕ್ ಕೊಡಬೇಕು, ಮತ್ತು ಅವರ ಐಷಾರಾಮಿ ಜೀವನ ಅಲ್ಲಿ ಹೇಗೆ ನಡಿಬೇಕು ಅಂತ ಹೇಳಿದ್ರೆ ಜೈಲ್ ಸಿಬ್ಬಂದಿಗಳು ಇದು ಮಾಡ್ತಾರೆ. ಅದರಿಂದ ಇವತ್ತು ನಾನು ಕೇಳ್ಕೊಳ್ಳೋದು ಸರ್ಕಾರನ ಆಗ್ರಹ ಪಡಿಸೋದು. ಮತ್ತು ಇವತ್ತು ಜೈಲಿನ ಬೇಕೋ ಅವರು ದಯಾನಂದ್ ಅವರು ಇದ್ದಾರೆ,
ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ಭಾರಿ ಒಳ್ಳೆ ಕೆಲಸ ಮಾಡಿದಂಥವ್ರು. ಯಾಕಂದ್ರೆ ಆ ಬೇರೆ ಇಲಾಖೆಗಳು ನಾನೇ ಹೇಳಿದ್ದೀನಿ ಅವರಿಗೆ, ದರ್ಶನ್ ಕೇಸಲ್ಲಿ ಅವರೇ ಹೆಡ್ ಆಗಿದ್ದು ಅವಾಗ ಪೊಲೀಸ್ ಕಮಿಷನರ್. ಇವತ್ತು ಅವರು ಇಲ್ಲಿ ಜೈಲ್ದು ಇದಕ್ಕೆ ಡಿಪಾರ್ಟ್ಮೆಂಟಿಗೆ ಬಂದಿದ್ದಾರೆ. ಅವರು ಒಂದಷ್ಟು ಮುತುವರ್ಜಿ ವಹಿಸಿ ಈ ಕೆಲಸಗಳನ್ನ ಮಾಡಬೇಕು. ಅದ್ರ ಜೊತೆಯಲ್ಲಿ ಈ ಹಿಂದೆ ರೂಪಾ ಅವರು ಇದ್ದಾಗಲೂ ಸಹ ಎನ್ಕ್ವೈರಿ ನಡೆದಿತ್ತು. ಅವಾಗ ಅಲ್ಲಿ ಶಶಿಕಲಾ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ಗಳನ್ನ ಕೊಟ್ಟವ್ರ ಬಗ್ಗೆ ಯೋಚನೆ ಮಾಡಿದ್ರು. ಆ ಎನ್ಕ್ವೈರಿ ರಿಪೋರ್ಟ್ ಏನಾಯಿತು, ಈ ಹಿಂದಿನ ಎಲ್ಲವನ್ನು ಸಹ ತಗೊಂಡು ದಯಾನಂದ್ ಅವರು ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಅಂತ ನನ್ನ ಆಗ್ರಹ.